ಆಗಮಿಸ್ತಾ ಇದ್ದಾರೆ. ದಯಮಾಡಿ ಎಲ್ಲರೂ ನಿಂತು ಅವರಿಗೆ ಗೌರವಪೂರ್ವಕವಾಗಿ ಸ್ವಾಗತವನ್ನು ಕೋರೋಣ. ಆದಂತಹ ಎಸ್ ಮಿಟ್ಟಲ್ಕೋಡ್ ಸರ್ ಹಾಗೂ ಎನ್ರೋಲ್ಮೆಂಟ್ ಕಮಿಟಿ ಅಧ್ಯಕ್ಷರಾದಂತಹ ಎನ್ ಶಿವಕುಮಾರ್ ಸರ್ ಹಾಗೂ ಕರ್ನಾಟಕ ರಾಜ್ಯ ವಕೀಲ ಪರಿಷತ್ತಿನ ಸದಸ್ಯರಾದಂತಹ ಗೌತಮ್ ಚಂದ್ ಸರ್ ಹಾಗೂ ವೈಸ್ ಚೇರ್ಮನ್ ಆದಂತಹ ವಿನಯ್ ಬಿ ಮಾಂಗ್ಲೇಕರ್ ಸರ್ ವೇದಿಕೆ ಮೇಲೆ ಕರೆತರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಬೆಂಗಳೂರು ವಕೀಲರ ಸಹಕಾರ ಸಂಘದ ಅಧ್ಯಕ್ಷರಾದಂತಹ ಶ್ರೀ ನಂಜಪ್ಪ ಕಾಳೇಗೌಡರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ಬೆಂಗಳೂರು ಸಾಹಿತ್ಯ ಕೂಟದ ಅಧ್ಯಕ್ಷರಾದಂತಹ ಮಂಜುನಾಥ್ ಬಿ ಗೌಡರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರಿಗೂ ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ದಯಮಾಡಿ ಎಲ್ಲರೂ ಕೂಡ ಶಾಂತ ರೀತಿಯಿಂದ ಕಾರ್ಯಕ್ರಮದ ಸದುಪಯೋಗವನ್ನು ಪಡಿಸ್ಕೋಬೇಕು ಅಂತ ಕೇಳ್ಕೊಳ್ತಾ ಎಲ್ಲರೂ ಕೂಡ ತಮ್ಮ ತಮ್ಮ ಆಸೀನದಲ್ಲಿ ಆಸೀನರಾಗಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ಕೂಡ ಹೃದಯ ತುಂಬಿದ ನಮಸ್ಕಾರಗಳು. ಶ್ರದ್ಧಾವಾನ್ ಲಭತೆ ಜ್ಞಾನಂ, ಅಂದರೆ ಶ್ರದ್ಧೆಯಿಂದ ಜ್ಞಾನವೂ ಲಭಿಸುತ್ತದೆ ಎಂದು ಹೇಳುತ್ತಾ ಇಂದು ದಿನಾಂಕ 9/10/2025 ಒಂದು ಸ್ಮರಣೀಯವಾದುದು ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಇಂದು ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತು ಬೆಂಗಳೂರು ಮೆಗಾ ಎನ್ರೋಲ್ಮೆಂಟ್ ಮತ್ತು ಪ್ರಮಾಣ ವಚನ ಸ್ವೀಕಾರ ಸಮಾರಂಭವನ್ನು ಏರ್ಪಡಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ತಮ್ಮ ಎಲ್ಲರೂ ಕೂಡ ಕಾನೂನು ವಿದ್ಯಾರ್ಥಿಗಳಾದಂತಹ ನಾವು ಮತ್ತು ನೀವು ಎಲ್ಲರೂ ಕೂಡ ನಿವೃತ್ತ ನ್ಯಾಯಮೂರ್ತಿಗಳಾದಂತಹ ಎನ್ ನಾಗಮೋಹನ್ ದಾಸರವರ ಅತ್ಯಮೂಲ್ಯವಾದ ಉಪನ್ಯಾಸದ ಸದುಪಯೋಗವನ್ನು ಪಡಿಸ್ಕೊಳ್ಳೋಣ ಅಂತ ಹೇಳುತ್ತಾ ಮತ್ತು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳಾದಂತಹ ಎನ್ ನಾಗಮೋಹನ್ ದಾಸರವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸರ್, ವೆಲ್ಕಮ್ ಸರ್. ಹಾಗೂ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ಅಧ್ಯಕ್ಷರಾದಂತಹ ಎಸ್ ಮಿಟ್ಟಲ್ಕೋಡ್ ಸರ್ ಅವರು ಕೂಡ ಆಸೀನರಿದ್ದಾರೆ. ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ ಸರ್. ಹಾಗೂ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ವೈಸ್ ಚೇರ್ಮನ್ ಆದಂತಹ ವಿನಯ್ ಬಿ ಮಾಂಗ್ಲೇಕರ್ ಸರ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ಎನ್ರೋಲ್ಮೆಂಟ್ ಕಮಿಟಿ ಚೇರ್ಮನ್ರಾದಂತಹ ಶಿವಕುಮಾರ್ ಸರ್ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ಸದಸ್ಯರಾದಂತಹ ಕಿವಟ್ ಕಾಮೇಶ್ವರ ರಾವ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ಕೆ.ಬಿ. ನಾಯಕ್ ಸರ್ ಸದಸ್ಯರು ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ಶ್ರೀ ಗೌತಮ್ ಚಂದ್ ಸರ್ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತ. ಹಾಗೂ ಆನಂದ್ ಕುಮಾರ್ ಮುಗ್ದಮ್ ಸರ್ ಆಗಮಿಸಿದ್ದಾರೆ, ರಾಜ್ಯ ವಕೀಲರ ಪರಿಷತ್ತಿನ ಸದಸ್ಯರು. ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ಕರ್ನಾಟಕ ವಕೀಲ ಸಹಕಾರ ಸಂಘದ ಅಧ್ಯಕ್ಷರಾದಂತಹ ಶ್ರೀಯುತ ನಂಜಪ್ಪ ಕಾಳೇಗೌಡರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಗೌರವಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ಬೆಂಗಳೂರು ವಕೀಲರ ಸಾಹಿತ್ಯ ಕೂಟದ ಸಂಘದ ಅಧ್ಯಕ್ಷರಾದಂತಹ ಮಂಜುನಾಥ್ ಬಿ ಗೌಡರು ಆಗಮಿಸಿದ್ದಾರೆ ಕಾರ್ಯಕ್ರಮಕ್ಕೆ. ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮತ್ತು ಮುಖ್ಯವಾಗಿ ಕಾರ್ಯಕ್ರಮಕ್ಕೆ ತಾವುಗಳು ಎಲ್ಲರೂ ಕೂಡ ಬಂದಿದ್ದೀರಿ. ತಮಗೂ ಕೂಡ ಹಲವಾರು ಕನಸುಗಳನ್ನು ಹೊತ್ತಂತಹ ಮನಸ್ಸುಗಳು ಇಂದು ವೇದಿಕೆಯ ಮುಂಭಾಗದಲ್ಲಿ ಕೂತಿದ್ದೀರಿ. ಎಲ್ಲರೂ ಕೂಡ ಶ್ರದ್ಧೆಯಿಂದ ಸಾಹೇಬರು ಏನು ಉಪನ್ಯಾಸವನ್ನು ಕೊಡ್ತಾರೆ ಆ ಉಪನ್ಯಾಸವನ್ನು ಆಲಿಸಬೇಕು ಅಂತ ಕೇಳ್ಕೊಳ್ತಾ ಸಾಹೇಬ್ರ ಕಡೆಯಿಂದ ಉಪನ್ಯಾಸ ಕಾರ್ಯಕ್ರಮವನ್ನು ಶುರು ಮಾಡುವಂಥ ಸಮಯ. ಸರ್, ಪ್ಲೀಸ್. ಸಾಹೇಬ್ರ ಕಿರು ಪರಿಚಯವನ್ನು ಎನ್ರೋಲ್ಮೆಂಟ್ ಕಮಿಟಿ ಅಧ್ಯಕ್ಷರಾದಂಥ ಶ್ರೀ ಎನ್ ಶಿವಕುಮಾರ್ ಸರ್ ಅವ್ರು ಮಾಡಿಕೊಡ್ತಾರೆ. ಸರ್, ಎಲ್ಲರಿಗೂ ನಮಸ್ಕಾರ. ಈ ದಿನ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತು ಬೃಹತ್ ಎನ್ರೋಲ್ಮೆಂಟ್ ಮತ್ತು ಓತ್ ಟೇಕಿಂಗ್ ಸೆರೆಮನಿ ಇದನ್ನು ಆಯೋಜಿಸಿದೆ. ಹಲವಾರು ದಿನಗಳಿಂದ ಎನ್ರೋಲ್ಮೆಂಟನ್ನು ತಡೆ ಹಿಡಿಯಲಾಗಿತ್ತು. ಆದರೆ ಈ ದಿನ ಸುದಿನ 3,000 ಜನ ವಕೀಲರುಗಳಿಗೆ ಈ ದಿನದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀ ನಾಗಮೋಹನ್ ದಾಸ್ ಸಾಹೇಬರು ಅವರ ಬಗ್ಗೆ ಕಿರು ಪರಿಚಯ. ನ್ಯಾಯಮೂರ್ತಿ ಎನ್ ನಾಗಮೋಹನ್ ದಾಸರವರು ಹುಟ್ಟಿದ್ದು ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ಹೆಬ್ಬಣಿ ಗ್ರಾಮದಲ್ಲಿ
1952 ಫೆಬ್ರವರಿ 12ರಂದು ತಂದೆ ಸ್ವಾತಂತ್ರ್ಯ ಹೋರಾಟಗಾರ ಎಚ್ ಎನ್ ನಾಗಪ್ಪ ಹಾಗೂ ತಾಯಿ ಪಾರ್ವತಮ್ಮನವರು ಬೆಂಗಳೂರು ವಿದ್ಯಾಲಯದಿಂದ ಕಾನೂನು ಪದವಿಯನ್ನು ಪಡೆದು ಅಖಿಲ ಭಾರತ ವಕೀಲರ ಸಂಘಟನೆ, ಯಂಗ್ ಅಡ್ವೊಕೇಟ್ಸ್ ಫೋರಂ ಮತ್ತು ರಾಷ್ಟ್ರೀಯ ನ್ಯಾಯಾಂಗ ಅಕಾಡೆಮಿಯಲ್ಲಿ ಸದಸ್ಯರಾಗಿ ಹಾಗೂ ಕಾರ್ಯದರ್ಶಿಯಾಗಿ ಸಕ್ರಿಯ ಪಾತ್ರ ವಹಿಸಿದ್ದರು. ಬೆಂಗಳೂರು ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿಯೂ ಸೇವೆ ಸಲ್ಲಿಸಿದರು. 2004 ಅಕ್ಟೋಬರ್ನಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿ ನೇಮಕಗೊಂಡರು. 2014ರಲ್ಲಿ ಅವರು ನಿವೃತ್ತಿ ನಂತರ 2014ರಿಂದ ದೆಹಲಿ ಸರ್ವೋಚ್ಚ ನ್ಯಾಯಾಲಯದ ಹಿರಿಯ ವಕೀಲರಾಗಿ ನೇಮಕಗೊಂಡು ಹಲವಾರು ದಿನಗಳು ಪ್ರಾಕ್ಟೀಸ್ ಮಾಡಿದ್ರು. ರಾಜ್ಯ ಸರ್ಕಾರದ ಹಲವು ಆಯೋಗಗಳ ಅಧ್ಯಕ್ಷರಾಗಿ ಕೆಲಸ ನಿರ್ವಹಿಸಿದ ಖ್ಯಾತಿ ಹೊಂದಿದವರು. ಸಾಹೇಬರು ಒಳ್ಳೆಯ ವಾಗ್ಮಿಗಳು, ಬರಹಗಾರರು. ಅವರ ಒಂದು ಕೃತಿ ಸಂವಿಧಾನ ಓದು 50ಕ್ಕೂ ಹೆಚ್ಚು ಮುದ್ರಿತವಾದಂತಹ ಪುಸ್ತಕ ಮತ್ತು ಹಲವಾರು ಪುಸ್ತಕಗಳು, ಸಮಾಜವಾದ, ಕರ್ನಾಟಕದಲ್ಲಿ ನ್ಯಾಯಾಂಗ, ಅಸ್ಪೃಶ್ಯತೆ, ಸಮಾಜ ಮತ್ತು ಕಾನೂನು, ಡಾಕ್ಟರ್ ಅಂಬೇಡ್ಕರ್ ಮತ್ತು ಕಾನೂನು ಜಾಗತಿಕ ಧೋರಣ ಡಾಕ್ಟರ್ ಅಂಬೇಡ್ಕರ್, ಮಾಧ್ಯಮ ದಿಕ್ಕು ಎಚ್ಚೆತ್ತು, ಚಾಲೆಂಜಸ್ ಟು ದಿ ಕಾನ್ಸ್ಟಿಟ್ಯೂಷನ್, ಹಲವಾರು ಕೃತಿಗಳನ್ನು ರಚಿಸಿದ್ದು. ಈ ದಿನ ತಮ್ಮನ್ನು ಉದ್ದೇಶಿಸಿ ತಮಗೆ 4 ಹಿತವಚನವನ್ನು ಬೋಧಿಸಲು ತಮ್ಮ ಮುಂದೆ ಬಂದಿದ್ದಾರೆ. ದಯಮಾಡಿ ಬರಮಾಡಿಕೊಳ್ಳಿ. ನ್ಯಾಯಮೂರ್ತಿಗಳ ಒಂದು ಪರಿಚಯವನ್ನು ಮಾಡಿಕೊಟ್ಟಂತಹ ಶಿವಕುಮಾರ್ ಸರ್ಗೆ ಧನ್ಯವಾದಗಳು. ಈ ಉಪನ್ಯಾಸ ಕಾರ್ಯಕ್ರಮವನ್ನು ಶ್ರದ್ಧೆಯಿಂದ ಕೇಳಬೇಕು ಅಂತ ಕೇಳ್ಕೊತಾ ಇದ್ದೀನಿ ಸರ್, ಪ್ಲೀಸ್. ಈ ಕಾರ್ಯಕ್ರಮದ ಅಧ್ಯಕ್ಷರು, ಬಾರ್ ಕೌನ್ಸಿಲ್ನ ಅಧ್ಯಕ್ಷರಾದಂಥ ಶ್ರೀಯುತ ಮಿಟ್ಟಲ್ಕೋಡ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತಿರ್ತಕ್ಕಂಥ ಎಲ್ಲ ಆತ್ಮೀಯ ವಕೀಲ ಮಿತ್ರರೇ, ಇವತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಎನ್ರೋಲ್ಮೆಂಟ್ಗಾಗಿ ಬಂದಿರತಕ್ಕಂಥ ಎಲ್ಲ ವಕೀಲ ಮಿತ್ರರೇ, ಆಹ್ವಾನಿತರೇ, ಮಹಿಳೆಯರೇ ಮತ್ತು ಮಹನೀಯರೇ, ನನಗೆ ಸ್ವಲ್ಪ ಗಂಟಲು ಸರಿಯಿಲ್ಲ, ಕೆಮ್ಮು ಕೂಡ, ಹಾಗಾಗಿ ಕಡಿಮೆ ಮಾತಾಡ್ತೀನಿ. ಸಂವಾದ ಜಾಸ್ತಿ ಮಾಡೋಣ. ನೀವು ಪ್ರಶ್ನೆ ಕೇಳಿ, ನಾನು ಉತ್ತರ ಕೊಡೋ ಪ್ರಯತ್ನ ಮಾಡ್ತೀನಿ. ಇವತ್ತು ಶಿವಕುಮಾರ್ ಅವರು ಹೇಳಿದ್ದಂಗೆ ಒಂದು ದಾಖಲೆ ಇದು. 1977ರಲ್ಲಿ ನಾನು ಎನ್ರೋಲ್ಮೆಂಟ್ ಆಗಿದ್ದು. ಆವತ್ತು ನಾವು 19 ಜನ ಇದ್ದಿದ್ದು. 19ಲ್ಲಿ 3000 ಎಲ್ಲಿ. ಹಾಗಾಗಿ ಇವತ್ತು ಎನ್ರೋಲ್ ಆಗ್ತಾ ಇರ್ತಕ್ಕಂಥ ನಿಮ್ಮೆಲ್ಲರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ನಿಮಗೆ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಇವತ್ತಿಗೆ ಅಂದರೆ ಈ 1-2 ತಿಂಗಳು ಹೆಚ್ಚು ಕಮ್ಮಿ 1975ನಲ್ಲಿ ನಾನು ಲಾ ಕಾಲೇಜ್ ಸೇರಿದ್ದು. ಲಾ ಮುಗಿಸಿ ಲಾಯರ್ ಆಗಿ, ಲಾ ಟೀಚರ್ ಆಗಿ, ಜಡ್ಜ್ ಆಗಿ, ಡೆಸಿಗ್ನೇಟೆಡ್ ಸೀನಿಯರ್ ಕೌನ್ಸಿಲ್ ಆಗಿ ನನಗೆ ವೃತ್ತಿನಲ್ಲಿ 50 ವರ್ಷ. ಈ ಲಾಂಗ್ ಜರ್ನಿ ಏನಿದೆ 50 ಇಯರ್ಸ್ ವಿತ್ ಮೈ ಜುಡಿಷಿಯಲ್ ಫ್ಯಾಮಿಲಿ, ಭಾಳ ಅಮೋಘವಾದಂಥ ದಿನಗಳು ನನಗೆ. ಆ್ಯಸ್ ಎ ಲಾ ಸ್ಟೂಡೆಂಟ್, ಆ್ಯಸ್ ಎ ಲಾ ಟೀಚರ್, ಆ್ಯಸ್ ಎ ಲಾಯರ್, ಆ್ಯಸ್ ಎ ಜಡ್ಜ್, I enjoyed every bit of my profession and my family, that is legal family. ಒಂದು ಸಾಧಾರಣ ಹಳ್ಳಿಯಲ್ಲಿ ಮಧ್ಯಮ ವರ್ಗದ ರೈತರ ಕುಟುಂಬದಲ್ಲಿ ನಾನು ಜನಿಸಿದ್ದು. ನಮ್ಮೂರಿನ ಸರ್ಕಾರಿ ಕನ್ನಡ ಮಾಧ್ಯಮ ಶಾಲೆಯಲ್ಲೇ ನಾನು ಓದಿದ್ದು.
SSLCನಲ್ಲಿ ನಾನು 3rd ಕ್ಲಾಸ್. PUC ಓದೋಣ ಅಂತ ಬೆಂಗಳೂರಿಗೆ ಬಂದೆ. ಯಾವ ಕ್ಲಾಸ್ ಇರ್ಬೋದು ಹೇಳಿ? ಅದು 3rd ಕ್ಲಾಸ್. ಎಲ್ಲ ಯೂಟ್ಯೂಬ್ ನೋಡಿಬಿಟ್ಟಿದ್ದೀರ. BAನೂ 3rd ಕ್ಲಾಸೇ. ನನಗೆ ಸ್ವಲ್ಪ ನಾಚಿಕೆ ಆಗುತ್ತು, ಬಟ್ ನಾಚಿಕೆ ಬಿಟ್ಟು ಹೇಳ್ಕೊಡ್ತೀನಿ. LLBನೂ 3rd ಕ್ಲಾಸ್. ಆಗ LLB ಪಾಸಾದೆ. LLM ಓದೋದಕ್ಕೆ ಅಷ್ಟು ಸ್ಕೋಪ್ ಇರಲಿಲ್ಲ, ಕೆಲಸ ಸಿಗಲಿಲ್ಲ. ತಮ್ಮ ನಿನ್ನಂಗೆ ನನಗೂ ವಯಸ್ಸಿತ್ತು. ಐ ವಾಸ್ ಎಲಿಜಿಬಲ್ ಯೂತ್. ಮದುವೆ ಆಗೋಣ ಅಂದರೆ ಯಾರೂ ಹೆಣ್ಣು ಕೊಡಲಿಲ್ಲ. ಸುಮ್ಮನೆ ಇರೋದೇನು ಅಂತ ಬ್ಲ್ಯಾಕ್ ಕೋಟ್ ಹಾಕ್ಕೊಂಡ್ಲ ಇರೋದು. ಕಷ್ಟಪಟ್ಟು ಕೆಲಸ ಮಾಡಿದೆ. ನಮ್ಮ ಸೀನಿಯರ್ ಹತ್ರ ಬಯಸ್ಕೊಂಡೆ, ಆಪೋಸಿಟ್ ಲಾಯರ್ ಹತ್ರ ಬಯಸ್ಕೊಂಡೆ, ಕಕ್ಷಗಾರರ ಹತ್ರ ಬಯಸ್ಕೊಂಡೆ, ಜಡ್ಜ್ ಹತ್ರ ಬಯಸ್ಕೊಂಡೆ. ಕಷ್ಟಪಟ್ಟು ಕೆಲಸ ಮಾಡಿದೆ. ನಮ್ಮ ಹಳ್ಳಿ ಕಡೆ ಹೇಳ್ತಾರೆ, ಒಂದು ಇರೆಗ್ಯುಲರ್ ಶೇಪ್ ಕಲ್ಲನ್ನು ಒಂದು 2-3 ಪೆಟ್ಟು ಹೊಡೆದ್ರೆ ಒಂದು 5-6 ಪೀಸ್ ಆಗುತ್ತಾ ಇಲ್ವಾ? ಅದನ್ನು ಏನಕ್ಕೆ ಬಳಸ್ತಾರೆ? ಜಲ್ಲಿಯಾಗಿ ನಾವು ನಡೆದಾಡ್ತಕ್ಕಂಥ ರಸ್ತೆಗೆ ಹಾಕ್ಕೊಳ್ತೀವಲ್ವಾ? ಅದೇ ಕಲ್ಲಿಗೆ ನಾಜೂಕಾಗಿ ಒಂದು 10-20 ಪೆಟ್ಟು ಕೊಟ್ಟರೆ ಒಂದು ಸೈಜ್ ಕಲ್ಲಾಗುತ್ತೆ. ಅದನ್ನು ನಾವು ಹತ್ತುವ ಮೆಟ್ಲಿಗೆ ಹಾಕ್ಕೊಳ್ತೀವಿ. ಅದೇ ಕಲ್ಲಿಗೆ 100 ಪೆಟ್ಟು ಕೊಟ್ಟರೆ ಒಂದು ಮೂರ್ತಿ ಆಗುತ್ತೆ. ನಾವು ಮೂರ್ತಿಯನ್ನು ಆರಾಧನೆ ಮಾಡ್ತೀವಿ. ಈ ವೃತ್ತಿಯಲ್ಲಿ ಯಾರು ಹೆಚ್ಚು ಪೆಟ್ಟುಗಳು ತಿಂತಾರೋ ಅವರು ಮೂರ್ತಿ ಆಗ್ತಾರೆ ಅನ್ನೋದೇ ಚೆನ್ನಾಗಿ. ಇಷ್ಟೆಲ್ಲ ಬಯಸ್ಕೊಂಡು ನನಗೆ ಕೆಲಸ ಬಂತು. ನಾನು ಕೆಲಸಗಾರ ಅಂತ ಹೈಕೋರ್ಟ್ನವರು ನೋಡಿ ನನ್ನನ್ನು ಬಾ ನೀನು ಹೈಕೋರ್ಟ್ ಜಡ್ಜ್ ಆಗುವಂತ ನನ್ನನ್ನು 2004ರಲ್ಲಿ ಪರ್ಮನೆಂಟ್ ಹೈಕೋರ್ಟ್ ಜಡ್ಜ್. ಪರ್ಮನೆಂಟ್ ಅಂತಂದರೆ ಪರ್ಮನೆಂಟಾಗಲ್ಲ, ಆವಾಗ ಅಡಿಷ್ನಲ್ ಜಡ್ಜಸ್ ಆ್ಯಂಡ್ ಪರ್ಮನೆಂಟ್ ಜಡ್ಜಸ್. ವೇಕೆನ್ಸಿ ಇದ್ದರೆ ಅಡಿಷ್ನಲ್, ಇದು ಪರ್ಮನೆಂಟ್, ಇಲ್ಲಾಂದರೆ ಅಡಿಷ್ನಲ್. ನಾನು ಅಡಿಷ್ನಲ್ ಆಗಿ ಆಯ್ಕೆಯಾಗಿ 2004ರಲ್ಲಿ ನಾನು ಜಡ್ಜ್ ಆಗಿ. ಈಗ ಹೇಳಿ, ನಾನು 3rd ಕ್ಲಾಸ ಫಸ್ಟ್ ಕ್ಲಾಸ? ಮಾರ್ಕ್ಸ್ ಕಾರ್ಡ್ ಅಲೋನ್ ಈಸ್ ನಾಟ್ ದಿ ಯಾರ್ಡ್ ಸ್ಟಿಕ್ ಟು ಮೆಜರ್ ಯುವರ್ ಟ್ಯಾಲೆಂಟ್. ಈ ವೃತ್ತಿಯಲ್ಲಿ ನೀವು ಕಷ್ಟಪಟ್ಟು ಕೆಲಸ ಮಾಡಬೇಕು. ಪ್ರತಿಯೊಂದು ಕೇಸನ್ನು ಸವಾಲಾಗಿ ತಗೋಬೇಕು. ಹಾರ್ಡ್ ವರ್ಕ್ ಮಾಡಬೇಕು. ಆಗ ನಿಮಗೆ ಯಶಸ್ಸು ಖಂಡಿತವಾಗಿ ಸಿಗುತ್ತೆ. ಇಲ್ಲಿ ಮತ್ತೊಂದು ವಿಚಾರ ನಿಮಗೆ ಹೇಳಬೇಕು. ನಾನು SSLCನಲ್ಲಿದ್ದಾಗ ನನ್ನ ಕನಸು ಏನಿತ್ತು ಅಂತಂದರೆ, ಫಸ್ಟ್ ಅಟೆಂಪ್ಟ್ನಲ್ಲಿ SSLC ಪಾಸಾದರೆ ಸಾಕು ಅಂತ. ಯಾಕೆಂದರೆ ಫಸ್ಟ್ ಅಟೆಂಪ್ಟ್ನಲ್ಲಿ ಪಾಸಾದರೆ ಪೇಪರ್ನಲ್ಲಿ ನನ್ನ ನಂಬರ್ ಬರುತ್ತೆ. ಈಗಿಲ್ಲ ಅದು. ನಾನು ಓದ್ತಾ ಇದ್ದಾಗ ನನ್ನ ಗುರಿಯೆಲ್ಲ ಅಷ್ಟೆ. PUCಗೆ ಬಂದೆ. ಇನ್ನು 2 ತಿಂಗಳಿದೆ ಎಕ್ಸಾಮು. ಈ ಮಿಟ್ಟಲ್ ಕೋಡ್ ಅಂತವ್ರು ಯಾರೋ, ಈ ಮುಗ್ದಮ್ ಅಂತವ್ರು ಬಂದು ನನ್ನ ಕಿವಿಗೆ ಹಾಕಿದ್ರು, ಜಾಸ್ತಿ ಮಾರ್ಕ್ಸ್ ತಗೊಳ್ಳೋ, ನೀನು ಇಂಜಿನಿಯರ್ ಆಗ್ಬೋದು, ಡಾಕ್ಟ್ರ್ ಆಗ್ಬೋದು. ಅಷ್ಟೊತ್ತಿಗೆ ಟ್ರೈನ್ ಹೊರಟೋಗಿತ್ತು. ಹಾಗಾಗಿ 3rd ಕ್ಲಾಸ್ನಲ್ಲೇ ಪಾಸ್ ಮಾಡಿ ಆಮೇಲೆ BAಗೆ ಬಂದು BA ಸೇರಿಕೊಂಡೆ. BA ಓದ್ತಾ ಇದ್ದಾಗ ಗ್ರೀನ್ ರೆವಲ್ಯೂಷನ್ ಇತ್ತು. ನಾನೊಬ್ಬ ಮಾಡೆಲ್ ಫಾರ್ಮರ್ ಆಗಬೇಕು, 10 ಜನಕ್ಕೆ ನಾನು ಕೆಲಸ ಕೊಡಬೇಕು ಅಂತ ಆಸೆ ಇತ್ತು. ಫೈನಲ್ ಇಯರ್ಗೆ ಬರೋಷ್ಟೊತ್ತಿಗೆ ಲೆಕ್ಚರರ್ ಆಗಬೇಕು ಅಂತ ಆಸೆ ಆಯಿತು. MA ಸೀಟ್ ಸಿಕ್ಕಲಿಲ್ಲ, ಅದು ಟುಸ್ ಅಂತೋಯ್ತು. ಆಗ ನಮ್ಮ ಮೇಷ್ಟ್ರೊಬ್ಬರು ಹೇಳಿದರು, ಇಲ್ಲ ನೀನು LLB ಇಚ್ಛೇರೋ, LLB ಓದ್ತಾ ಕಾಂಪಿಟೇಟಿವ್ ಎಕ್ಸಾಮ್ ತಗೋ, ಅಲ್ಲಿ ನೀನು ಸಕ್ಸಸ್ ಆದರೆ ಸ್ಟೇಟ್ ಆಫೀಸರ್ ಆಗಿ ರಿಟೈರ್ ಆಗ್ತೀಯ, ಅಲ್ಲಿ ಆಗಲಿಲ್ಲ ಅಂದರೆ LLB ಕಂಪ್ಲೀಟ್ ಮಾಡಿ ಲಾಯರ್ ಆಗು.
ಹಾಗೆ ನಾನು LLB ಸೇರಿದೆ, KPSC ಎಕ್ಸಾಮ್ ತಗೊಂಡೆ, ಅಲ್ಲಿ ರಿಟರ್ನ್ ಎಕ್ಸಾಮ್ ಪಾಸ್ ಆದೆ, ಆದರೆ ಸೆಲೆಕ್ಟ್ ಆಗಲಿಲ್ಲ. ಹಾಗಾಗಿ ಲಾಯರ್ ಆಗಿ ಎನ್ರೋಲ್ಮೆಂಟ್ ಮಾಡಿ ನಾನು ಎನ್ರೋಲ್ ಆದೆ. ದಿಸ್ ಈಸ್ ಹೌ ಐ ಬಿಕೇಮ್ ಲಾಯರ್. ಅದರಲ್ಲಿ ನಿಮ್ಮಲ್ಲಿ ಅನೇಕ ಜನರು PUC ಮುಗಿದ ನಂತರ 5 years ಕೋರ್ಸನ್ನು ಸೆಲೆಕ್ಟ್ ಮಾಡಿ ನೀವು ಕೆರಿಯರನ್ನೇ ಲಾನಲ್ಲಿ ಕಟ್ಕೋಬೇಕು ಅನ್ನೋ ಸದವಕಾಶ ನಿಮ್ಗೆ ಸಿಕ್ತು. ಒಳ್ಳೆಯ ಶಿಕ್ಷಣ ಸಿಕ್ಕಿದೆ. ನೀವೆಲ್ಲ ಲಾ ಪಾಸ್ ಮಾಡಿಕೊಂಡು ಇವತ್ತು ಲಾಯರೇ ಆಗಬೇಕು ಅಂತ ಬಂದಿದ್ದೀರಾ. ಇದು ನಿಮಗೆ ಎಲ್ಲರಿಗೂ ಸಿಕ್ಕಿರ್ತಕ್ಕಂಥ ಒಂದು ಸದವಕಾಶ. ಐ ವಿಶ್ ಎವ್ರಿ ಒನ್ ಆಫ್ ಯು ಎ ಬ್ರೈಟ್ ಫ್ಯೂಚರ್ ಆ್ಯಂಡ್ ಎ ಬ್ರೈಟ್ ಕೆರಿಯರ್. ಸ್ನೇಹಿತರೆ, ಇವತ್ತು ನೀವು ಎನ್ರೋಲ್ಮೆಂಟ್ ಆಗಿದ್ದೀರ, ನಿಮಗೆ ರಿಟೈರ್ಮೆಂಟ್ ಇಲ್ಲ. ಟಿಲ್ ದಿ ಎಂಡ್ ಆಫ್ ಯುವರ್ ಲೈಫ್ ಯು ಕ್ಯಾನ್ ಕಂಟಿನ್ಯೂ ಆ್ಯಸ್ ಲಾಯರ್. ಎರಡನೇದು, ನೀವು ಸ್ವಲ್ಪ ದಿವಸದಲ್ಲೇ ಸಿವಿಲ್ ಜಡ್ಜ್ ಎಕ್ಸಾಮ್ ಬರೆದು ಸಿವಿಲ್ ಜಡ್ಜ್ ಆಗ್ಬೋದು. 9 ವರ್ಷ ಅನುಭವ ಆದಮೇಲೆ ಡಿಸ್ಟಿಕ್ ಜಡ್ಜ್ ಆಗ್ಬೋದು. 10 ವರ್ಷ ಅನುಭವ ಆದಮೇಲೆ ಹೈಕೋರ್ಟ್ ಜಡ್ಜ್ ಆಗ್ಬೋದು. 15 ವರ್ಷ ಅನುಭವ ಆದಮೇಲೆ ಸುಪ್ರೀಂ ಕೋರ್ಟ್ ಜಡ್ಜ್ ಆಗ್ಬೋದು. ಈ ಅವಕಾಶನೂ ನಿಮಗಿದೆ. ಮತ್ತು ಪ್ರಮೋಷನ್ ಮುಖಾಂತರನೂ ಸುಪ್ರೀಂ ಕೋರ್ಟ್ವರೆಗೂ ನೀವು ಹೋಗೋ ಅವಕಾಶ ಇದೆ. ಗವರ್ಮೆಂಟ್ ಈಸ್ ದಿ ಬಿಗ್ಗೆಸ್ಟ್ ಲಿಟಿಗೆಂಟ್ ಇನ್ ದಿಸ್ ಕಂಟ್ರಿ. ಸರ್ಕಾರ ಬಹುದೊಡ್ಡ ಕಕ್ಷಗಾರ. ಇಂಡಿಯಾದಲ್ಲಿ ನಿಯರ್ಲಿ 60% ಕೇಸಸ್ ಆರ್ ಅಗೇನ್ಸ್ಟ್ ದಿ ಗವರ್ಮೆಂಟ್. ಕರ್ನಾಟಕದಲ್ಲಿ ಇಟ್ ಮೇ ಗೋ ಅಪ್ ಟು 64 to 65%. ಹಾಗಾಗಿ ಸರ್ಕಾರಕ್ಕೆ ಎಲ್ಲೆಲ್ಲಿ ನ್ಯಾಯಾಲಯ ಇದೆಯೋ ಅಲ್ಲಿ ಒಬ್ಬರು ವಕೀಲರು ಬೇಕು. ಹಾಗಾಗಿ ಗೌರ್ಮೆಂಟ್ ಅಡ್ವೊಕೇಟ್ಸ್, ಗೌರ್ಮೆಂಟ್ ಪ್ಲೀಡರ್ಸ್, ಅಡಿಷನಲ್ ಅಡ್ವೊಕೇಟ್ ಜನರಲ್, ಅಟಾರ್ನಿ ಜನರಲ್ವರೆಗೂ ನೀವು ಹೋಗೋಕ್ಕೆ ಅವಕಾಶ ಇದೆ. ಇತ್ತೀಚಿನ ಬೆಳವಣಿಗೆಗಳು ಜಾಗತಿಕ ಗ್ಲೋಬಲೈಜೇಷನ್ ಅಂತ ನಾವೇನು ಕರಿತೀವಿ, ಇದರಲ್ಲಿ ಅನೇಕ ಬೇರೆ ಬೇರೆ ಕಂಪನಿಗಳು ಬಂದಿವೆ, ಫರ್ಮ್ಸ್ ಬಂದಿವೆ. ಈ ಫರ್ಮ್ಸ್ಗೆ, ಈ ಕಂಪನೀಸ್ಗೆ ಲೀಗಲ್ ಅಡ್ವೈಸರ್ಸ್ ಬೇಕೇ ಬೇಕಾಗಿದೆ. ಎಲ್ಲೆಲ್ಲಿ ಕೋರ್ಟ್ ಇದೆಯೋ ಅಲ್ಲೆಲ್ಲ ಓತ್ ಕಮಿಷನರ್ ಬೇಕಾಗಿದೆ, ನಾಟ್ರಿ ಬೇಕಾಗಿದೆ. ಲೀಗಲ್ ಲಿಟ್ರೇಚರ್ ಇವತ್ತು ನಮ್ಮ ಮುಂದೆ ಸಾಲದು. ನಾನು ಎಲ್ಲ ಕಡೆ ಹೇಳಿದ್ದೀನಿ. ನಮಗೆ ವೀಕ್ಲಿ ಮ್ಯಾಗ್ಝೀನ್ಸ್ ಇವೆ, ಮಂತ್ಲಿ ಮ್ಯಾಗ್ಝೀನ್ಸ್ ಇವೆ, ಕ್ವಾರ್ಟರ್ಲಿ ಮ್ಯಾಗ್ಝೀನ್ಸ್ ಇವೆ. ಲೈಕ್ ಫ್ರಂಟ್ ಲೈನ್, ಇಂಡಿಯಾ ಟುಡೇ, ಸುಧಾ, ಕಸ್ತೂರಿ, ಈ ಥರ ಅನೇಕವಿದೆ. ಟೆಲ್ ಮಿ ಒನ್ ಲೀಗಲ್ ಮ್ಯಾಗ್ಝೀನ್. ಇಲ್ಲ. ನ್ಯೂಯಾರ್ಕ್ ಸಿಟಿನಲ್ಲಿ ನಾನು 3 ದಿವಸ ಇದ್ದೆ. ಡೈಲಿ ಲೀಗಲ್ ಟೈಮ್ಸ್ ಅಂತ ಬರುತ್ತೆ. ಇಡೀ ನ್ಯೂಸ್ ಪೇಪರ್ ಇಷ್ಟಿರುತ್ತೆ. ಇವತ್ತು ಯಾವ ಕೇಸಸ್ ಲಿಸ್ಟ್ ಆಗಿದೆ, ಯಾವ ಕೋರ್ಟ್ನಲ್ಲಿ ಯಾವ ಬಂದಿದೆ, ನಿನ್ನೆ ಏನು ಎವಿಡೆನ್ಸ್ ರಿಕಾರ್ಡ್ ಆಯಿತು, ಎಲ್ಲಿ ಆರ್ಗ್ಯುಮೆಂಟ್ ಆಯಿತು, ಎಲ್ಲಿ ಜಡ್ಜ್ಮೆಂಟ್ ಆಯಿತು, ಇವೆಲ್ಲ ಡೀಟೇಲ್ಸು ಪ್ರತಿ ಡೈಲಿ ಲೀಗಲ್ ಟೈಮ್ಸ್. ನಮ್ಮಲ್ಲಿ ಲೀಗಲ್ ಟೈಮ್ಸ್ ಬೇಡ, ವಾರದ ಪತ್ರಿಕೆನೂ ಇಲ್ಲ, ಮಂತ್ಲಿನೂ ಇಲ್ಲ. ಇದರ ಜೊತೆಗೆ ಲೀಗಲ್ ಲಿಟ್ರೇಚರ್. ಈ ರೀತಿ ನಿಮಗೆ ವೃತ್ತಿಯಲ್ಲಿ ಅನೇಕ ಅವಕಾಶಗಳು. ಅದನ್ನು ನಾನು ಹೇಳೋದು ಡೈಮೆನ್ಷನ್ಸ್ ಆಫ್ ಲೀಗಲ್ ಪ್ರೊಫೆಷನ್. ಲಾಯರ್ ಆಗಿ, ಜಡ್ಜ್ ಆಗಿ ಮಾಡಿ ನೀವು ಯಾವುದೇ ಒಂದು ಸಬ್ಜೆಕ್ಟ್ನಲ್ಲಿ ಪರಿಣಿತಿಯನ್ನು ಹೊಂದಿದರೆ ಯು ಕ್ಯಾನ್ ಲೀಡ್ ಎ ಡಿಸೆಂಟ್ ಲಿವಿಂಗ್. ಒಂದು ರೆವಿನ್ಯೂ ಆಕ್ಟ್ ಆಗ್ಬೋದು, ಒಂದು ಟ್ಯಾಕ್ಸ್ ಲಾ ಆಗ್ಬೋದು, ಒಂದು ಕಂಪನಿ ಲಾ ಆಗ್ಬೋದು, ಒಂದು ಕನ್ಸ್ಯೂಮರ್ ಲಾ ಆಗ್ಬೋದು, ಒಂದು ಕಾನ್ಸ್ಟಿಟ್ಯೂಷನಲ್ ಲಾ ಆಗ್ಬೋದು,
ಸರ್ವಿಸ್ ಲಾ ಈ ರೀತಿ ನೀವು ಒಂದೇ ಒಂದು ಏರಿಯಾದಲ್ಲಿ ಸ್ಪೆಷಲೈಸೇಷನ್ ಮಾಡಿಕೊಂಡ್ರೆ ನೀವು ಡಿಸೆಂಟ್ ಲಿವಿಂಗ್ ಮಾಡ್ಬೋದು. ತಾಲೂಕಾ ಕೋರ್ಟ್, ಡಿಸ್ಟ್ರಿಕ್ಟ್ ಕೋರ್ಟ್, ಹೈಕೋರ್ಟ್, ಸುಪ್ರೀಂ ಕೋರ್ಟ್, ಇಲ್ಲಿ ಎಲ್ಲಿ ಬೇಕಾದರೂ ನೀವು ಪ್ರಾಕ್ಟೀಸ್ ಮಾಡೋಕ್ಕೆ ಯು ಆರ್ ಎಲಿಜಿಬಲ್. ಈ ಅವಕಾಶಗಳು ಇವತ್ತು ನಿಮ್ಮ ಮುಂದೆ ಇದೆ. ಹಾಗಾಗಿ ಇದೆಲ್ಲವನ್ನು ಸದುಪಯೋಗ ಪಡಿಸ್ಕೊಂಡ್ರೆ ನಿಮ್ಮೆಲ್ಲರಿಗೂ ಇಲ್ಲಿ ಸ್ಪೇಸ್ ಇದೆ. ಎವ್ರಿ ಒನ್ ಆಫ್ ಯು ಕ್ಯಾನ್ ಲೀಡ್ ಎ ಡಿಸೆಂಟ್ ಲಿವಿಂಗ್ ಇನ್ ದಿಸ್ ಲೀಗಲ್ ಪ್ರೊಫೆಷನ್. ಈ ರೀತಿ ಮಾಡೋದಕ್ಕೆ ನಿಮ್ಮ ಮುಂದೆ ಏನು ಅವಕಾಶಗಳಿವೆ ಅನ್ನೋದ್ರ ಜೊತೆಗೆ ನಿಜವಾಗಿಯೂ ಏನಾದರೂ ಪ್ರಾಕ್ಟಿಕಲ್ ಆಗಿದೆಯಾ ಅಂದರೆ ಮೈ ಫ್ರೆಂಡ್ಸ್, ದೇರ್ ಈಸ್. ಭಾರತ ದೇಶದಲ್ಲಿ 5 ಕೋಟಿಗೂ ಹೆಚ್ಚು ಕೇಸುಗಳು ಇವತ್ತು ಪೆಂಡಿಂಗ್ ಇವೆ. ಮೋರ್ ದ್ಯಾನ್ 5 crore ಕೇಸಸ್ ಆರ್ ಪೆಂಡಿಂಗ್ ಫ್ರಮ್ ಸುಪ್ರೀಂ ಕೋರ್ಟ್ ಟು ತಾಲೂಕಾ ಕೋರ್ಟ್. ಇಷ್ಟೊಂದು ದೊಡ್ಡ ಪ್ರಮಾಣದ ಪ್ರಕರಣಗಳನ್ನು ಇತ್ಯರ್ಥ ಮಾಡೋದಕ್ಕೆ ಇಂಡಿಯನ್ ಜುಡಿಷಿಯರಿ ನೀಡ್ಸ್ ಮೋರ್ ಲಾಯರ್ಸ್, ಮೋರ್ ಜಡ್ಜಸ್ ಆ್ಯಂಡ್ ಮೋರ್ ಸ್ಟಾಫ್ ಆ್ಯಂಡ್ ಮೋರ್ ಕೋರ್ಟ್ಸ್. ಯುರೋಪ್ ಮತ್ತು ಪಾಶ್ಚಿಮಾತ್ಯ ದೇಶಗಳಲ್ಲಿ ಪ್ರತಿ 10 ಲಕ್ಷಕ್ಕೆ ಸುಮಾರು 100ರಿಂದ 130 ಜನ ಜಡ್ಜಸ್ ಇದ್ದಾರೆ. ಆದರೆ ಇಂಡಿಯಾದಲ್ಲಿ ಪ್ರತಿ 10 ಲಕ್ಷಕ್ಕೆ ಕೇವಲ 21.5 ಜಡ್ಜಸ್ ಇದ್ದಾರೆ. ನಮ್ಮಲ್ಲಿ ಜಡ್ಜಸ್ ಕಡಿಮೆ ಇದ್ದಾರೆ, ಲಾಯರ್ಸ್ ಕಡಿಮೆ ಇದ್ದಾರೆ ಅನ್ನೋ ಕಾರಣಕ್ಕೆ ಕೇಸುಗಳು ಹೆಚ್ಚು ಜಾಸ್ತಿ ಆಗಿರ್ತಕ್ಕ. ಇನ್ ದಿ ನಿಯರ್ ಫ್ಯೂಚರ್ you are going to see the increase in courts, increase in judge population. ಆ ಸಂಬಂಧ ನೀವು ಕೂಡ ಎಕ್ವಿಪ್ ಆಗಬೇಕು. ಸ್ನೇಹಿತರೆ, ನಮ್ಮ ದೇಶದಲ್ಲಿ ಎಸ್, ಇನ್ 1947 when we got independence, our literacy rate was just below 18%. Today our literacy rate is 80%. ಆದರೆ 80% ಲಿಟ್ರೇಟ್ಸಿ ರೇಟ್ ಇದ್ದರೂ ಕೂಡ ಅದರಲ್ಲಿ ಲೀಗಲಿ ಇಲ್ಲಿಟ್ರೇಟ್ಸ್ 90%. ಔಟ್ ಆಫ್ 80% ಲಿಟ್ರೇಟ್ಸ್ 90% ಆರ್ ಲೀಗಲಿ ಇಲ್ಲಿಟ್ರೇಟ್ಸ್. ನಾನು 3 ದಿವಸದ ಹಿಂದೆ ಒಂದು ಕಾಲೇಜಿನಲ್ಲಿ ಶಿವಮೊಗ್ಗದಲ್ಲಿ ಲಾಸ್ಟ್ ವೀಕ್ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೆ, ಲೀಗಲ್ ಇಲ್ಲಿಟ್ರೇಸಿ ಹೆಂಗಿದೆ. ಒಬ್ಬ ಹುಡುಗ ಬೆಂಗಳೂರಿನಲ್ಲಿ ಟ್ರೈನ್ ಹತ್ತುತ್ತಾನೆ, ಮೈಸೂರಿಗೆ ಹೋಗ್ತಾನೆ. ಮೈಸೂರು ರೈಲ್ವೆ ಸ್ಟೇಷನ್ನಲ್ಲಿ ಇಳಿದು ಆ ಗೇಟ್ ದಾಟಿ ಹೊರಗಡೆಗೆ ಹೋಗಬೇಕಾದ್ರೆ ಅಲ್ಲೊಂದು ಕಬ್ಬಿಣದ ರಾಡ್ ಬಿದ್ದಿರುತ್ತೆ. ಅದನ್ನು ಕಿಟಕಿಗೋ ಬಾಗಿಲಿಗೋ ಆಗುತ್ತೆ ಅಂತೇಳಿ ಭುಜದ ಮೇಲೆ ಇಟ್ಕೊಂಡು ರೈಲ್ವೆ ಸ್ಟೇಷನಿಂದ 3 ಹೆಜ್ಜೆ ಆಚೆ ಹೋಗ್ತಾನೆ. ರೈಲ್ವೆ ಪೊಲೀಸ್ನವರು ಅವನ್ನ ಅರೆಸ್ಟ್ ಮಾಡಿ ರೈಲ್ವೆ ಆಸ್ತಿಯನ್ನು ಈತ ಕಳ್ಳತನ ಮಾಡಿದ್ದಾನೆ ಅಂತೇಳಿ ಮ್ಯಾಜಿಸ್ಟ್ರೇಟ್ ಮುಂದೆ ನಿಲ್ಲಿಸ್ತಾರೆ. ಮ್ಯಾಜಿಸ್ಟ್ರೇಟ್ ನೋಡ್ತಾನೆ, ಆ ಹುಡುಗ ನಿಮ್ಮಂಗೆ ನೀಟಾಗಿ ಡ್ರೆಸ್ ಮಾಡ್ಕೊಂಡಿದ್ದಾನೆ, ತಲೆ ಬಾಚ್ಕೊಂಡಿದ್ದಾನೆ, ಸಭ್ಯವಾಗಿ ಮಾತಾಡ್ತಾ ಇದ್ದಾನೆ, ಸಭ್ಯವಾಗಿ ನಡ್ಕೊಳ್ತಾ ಇದ್ದಾನೆ. ಮ್ಯಾಜಿಸ್ಟ್ರೇಟ್ಗೆ ಗುಮಾನಿ ಬಂದು ಇವನೇನೋ ವಿದ್ಯಾವಂತನಿರಬೇಕು ಅಂತೇಳಿ, ಏನಪ್ಪ ಓದ್ಕೊಂಡಿದ್ಯಾ ಅಂತ ಕೇಳಿ. ಸ್ವಾಮಿ, ನಾನು ಡಿಗ್ರಿವರೆಗೂ ಓದ್ಕೊಂಡಿದ್ದೀನಿ. ಅಲ್ಲಯ್ಯ, ಡಿಗ್ರಿವರೆಗೂ ಓದ್ಕೊಂಡಿದ್ದೀಯಾ ಅಂತಲ್ಲ, ಈ ರೈಲ್ವೆ ಆಸ್ತಿಯನ್ನು ಯಾಕೆ ಕಳ್ಳತನ ಮಾಡಿದೆ? ಸ್ವಾಮಿ, ಕಳ್ಳತನದ ಅಪವಾದ ನನ್ನ ಮೇಲೆ ಹಾಕಬೇಡಿ, ನಾನಂಥ ತಪ್ಪೇನು ಮಾಡಿಲ್ಲ. ಹಂಗಿದ್ರೆ ನೀನು ಮಾಡಿದ ಕೆಲಸಕ್ಕೆ ಏನು ವಿವರಣೆಯನ್ನು ಕೊಡ್ತೀಯ, ಏನು ಸಮಾಧಾನ ಹೇಳ್ತೀಯ ಅಂತ ಹೇಳಿದಾಗ ಆ ಹುಡುಗ ಹೇಳ್ತಾನೆ, ಸ್ವಾಮಿ, ನಾನು ಮೈಸೂರು ರೈಲ್ವೆ ಸ್ಟೇಷನಲ್ಲಿ ಇಳಿದಾಗ ಅಲ್ಲೊಂದು ಬೋರ್ಡ್ ಹಾಕಿದ್ರು. ಆ ಬೋರ್ಡ್ನಲ್ಲಿ ಏನು ಬರೆದಿದ್ರು ಅಂದರೆ, ಟ್ರೀಟ್ ರೈಲ್ವೆ ಪ್ರಾಪರ್ಟಿ ಆ್ಯಸ್ ಯುವರ್ ಓನ್ ಪ್ರಾಪರ್ಟಿ. He did not bother about the legal consequence, social consequence, moral consequence. This is the type of literacy that we have given in these 78 years of independence of India. ಹಾಗಾಗಿ ಕಾನೂನಿನ ಅರಿವಿಲ್ಲದೆ ಅನೇಕ ಜನರು ತಮ್ಮ ಹಕ್ಕುಗಳ ರಕ್ಷಣೆಗಾಗಿ ಕೋರ್ಟ್ಗೆ ಬರ್ತಾ ಇಲ್ಲ. Only a small section of people are approaching and knocking at the doors of Indian courts. Masses, vast masses
ರಿಮೈನ್ ಔಟ್ಸೈಡ್ ದಿ ಕೋರ್ಟ್. ಅವರೆಲ್ಲ ಇಲ್ಲಿ ಬರೋಕ್ಕೆ ಪ್ರಾರಂಭ ಮಾಡಿದರೆ ಯು ವಿಲ್ ಫೀಲ್ ದಿ ಶಾರ್ಟೇಜ್ ಆಫ್ ಜಡ್ಜಸ್, ದಿ ಶಾರ್ಟೇಜ್ ಆಫ್ ಲಾಯರ್ಸ್. ಹಾಗಾಗಿ ಆ ಕೆಲಸ ಯಾರು ಮಾಡಬೇಕು? ಸಾಮಾನ್ಯ ಜನರಲ್ಲಿ ಕಾನೂನಿನ ಅರಿವನ್ನು ಯಾರು ಮಾಡಬೇಕು? ನನ್ನ ಅನುಭವದಿಂದ ನಾನು ಕಂಡುಕೊಂಡಿದ್ದೆ, ಲಾಯರ್ಗಳು ಮಾಡಬೇಕು. ಯಾಕೆ ಅಂತಂದರೆ ಜನರನ್ನು ಅರಿವು ಮೂಡಿಸಿದರೆ ಅವ್ರು ಫಸ್ಟ್ ಜಡ್ಜೆಲ್ಲ ಬಂದು ನೋಡೋದು ಒಬ್ಬ ಲಾಯರ್ನ ಬಂದು ನೋಡ್ತಾರೆ. ಅಲ್ಲಿ ಇನ್ಕಮ್ ಜನ್ರೇಟ್ ಆಗೋದು ಯಾರಿಗೆ? ಲಾಯರ್ಗೆ. ಆದರೆ ಲಾಯರ್ಗಳು ಇದು ನಮ್ಮ ಕೆಲಸ, ಅಲ್ಲೆಲ್ಲ ಲೀಗಲ್ ಸರ್ವಿಸ್ ಅಂತ ಅಥಾರಿಟಿ ಅಂತಿದೆ, ಅವರು ಮಾಡಿಕೊಳ್ಳಿ ಬಿಡಿ, ನಮಗಲ್ಲ ಅಂತ. ಹಾಗಾಗಿ ನಿಮ್ಮ ಮೇಲೆ ಒಂದು ದೊಡ್ಡ ಚಾಲೆಂಜ್ ಇದೆ. ಯು ಹ್ಯಾವ್ ಟು ಲೀಡ್ ದಿ ಲೀಗಲ್ ಅವೇರ್ನೆಸ್ ಕ್ಯಾಂಪ್. ಆ ಮೂಮೆಂಟನ್ನು ನೀವು ಬೆಳೆಸಬೇಕು, ಆ ಮೂಮೆಂಟನ್ನು ನೀವು ಕಟ್ಟಬೇಕು. ಸ್ನೇಹಿತರೆ, ಅಷ್ಟು ಮಾತ್ರ ಅಲ್ಲ, ಕೇವಲ ವ್ಯಕ್ತಿ ನಡುವೆ ಇರ್ತಕ್ಕಂಥ ಕೇಸುಗಳನ್ನು ಇತ್ಯರ್ಥ ಮಾಡೋದು ಒಂದು ಕಡೆ, ವ್ಯಕ್ತಿ ಮತ್ತು ಸರ್ಕಾರದ ನಡುವೆ ವ್ಯಾಜ್ಯಗಳನ್ನು ಇತ್ಯರ್ಥ ಮಾಡ್ತಕ್ಕಂಥದ್ದು, ಸರ್ಕಾರದ ನಡುವೆ ಇರ್ತಕ್ಕಂಥ ವ್ಯಾಜ್ಯಗಳನ್ನು, ದಿಸ್ ಈಸ್ ಓನ್ಲಿ ಒನ್ ಫ್ಯಾಸೆಟ್ ಆಫ್ ಲಿಟಿಗೇಷನ್. ಆದರೆ ಬೇಕಾದಷ್ಟು ಹೊಸ ಲಿಟಿಗೇಷನ್ ಬಗ್ಗೆ ನಾವು ತಲೆನೇ ಕೆಡಿಸ್ಕೊಡ್ತಾ ಇಲ್ಲ. ನಿಮಗೊಂದು ಸ್ಮಾಲ್ ಎಕ್ಸಾಂಪಲ್ ಹೇಳ್ತೀನಿ. ಬುದ್ಧ ಹುಡುಗನಾಗಿದ್ದಾಗ ಅವನನ್ನು ಗೌತಮ ಅಂತ ಕರೀತಿದ್ರು. ಇಲ್ಲಿ ಗೌತಮ್ ಚಂದು ಇದ್ದಾರೆ. ಗೌತಮ ಒಂದು ದಿವಸ ಅವನ ಅಪ್ಪನ ತೋಟಕ್ಕೆ ಹೋಗಿ ತೋಟ ಎಲ್ಲ ಸುತ್ತಿ ಒಂದು ಮರದಗಳಿಗೆ ಕೂತ್ಕೊಂಡು ರೆಸ್ಟ್ ತಗೊಳ್ತಾ ಇರ್ತಾನೆ. ಆಗ ಆಕಾಶದಿಂದ ಮಿಲಿಮಿಲ ಅಂತ ಒದ್ದಾಡಿ ಒಂದು ಪಕ್ಷಿ ಅವನ ಎದುರಿಗೆ ಬೀಳುತ್ತೆ. ಗೌತಮ ಹೋಗಿ ಸಿದ್ಧಾರ್ಥ ಹೋಗಿ ನೋಡ್ತಾನೆ. ನೋಡಿಬಿಟ್ಟು ಅದು ಪಕ್ಷಿಗೆ ಒಂದು ಬಾಣ ಬಿದ್ದಿರುತ್ತೆ. ಆ ಬಾಣನ ಮುರಿದು ರಕ್ತನ ಒರೆಸಿ ಗಿಡಮೂಲಿಕೆ ಔಷಧನ ಹಾಕಿ ತನ್ನ ಮೈ ಮೇಲಿರ್ತಕ್ಕಂಥ ವಸ್ತ್ರನ ಹರಿದು ಅದಕ್ಕೆ ಬ್ಯಾಂಡೇಜ್ ಕಟ್ಟಿ ನೀರು ಕುಡಿಸಿ ಸತ್ತೋಗೋ ಪಕ್ಷಿಯನ್ನು ಉಳಿಸ್ತಾನೆ. ಅಷ್ಟರಲ್ಲಿ ಅವನ ದಾಯಾದಿ ದೇವದತ್ತ ಅಲ್ಲಿಗೆ ಬರ್ತಾನೆ. ನಾನು ಈಗ ತಾನೇ ಒಂದು ಬೇಟೆ ಆಡಿದೆ, ಆ ಪಕ್ಷಿ ಇಲ್ಲೇನಾದರೂ ಬಿತ್ತ? ಹೌದು, ಇದು ನೋಡು. ಆಗ ದೇವದತ್ತ ಹೇಳ್ತಾನೆ, ಬೇಟೆಯ ನಿಯಮದ ಪ್ರಕಾರ ಬೇಟೆ ಆಡಿದವನಿಗೆ ಬೇಟೆ ಸಿಗಬೇಕು, ಹಾಗಾಗಿ ಆ ಪಕ್ಷಿ ನನಗೆ ಕೊಡು ಅಂತಾನೆ. ಆಗ ಸಿದ್ಧಾರ್ಥ ಹೇಳ್ತಾನೆ, ನೀನು ಸಾಯಿಸೋಕ್ಕೆ ಹೊರಟವನು, ನಾನು ಅದನ್ನು ಬದುಕಿಸಿದವನು, ನನಗಿಲ್ಲದೆ ಇರ್ತಕ್ಕಂಥ ನಿನಗೆ ಯಾಕೆ ಬರುತ್ತೆ ಅಂಥೇಳಿ ಜಗಳ ಆಡಿಕೊಂಡು ಆ ಊರಿನ ಪಂಚಾಯತಿದಾರರು ಹೋಗ್ತಾರೆ. ಪಂಚಾಯತ್ದಾರರು ಎರಡೂ ಕಡೆ ಕೇಳಿ ಆವಾಗ ಪಂಚಾಯತ್ದಾರರು ಒಂದು ತೀರ್ಮಾನ ಕೊಡ್ತಾರೆ. ಇಲ್ಲಿಯವರೆಗೂ ಇರ್ತಕ್ಕಂಥ ನಿಯಮ ಬೇಟೆ ಆಡಿದವನಿಗೆ ಬೇಟೆ ಸಿಗಬೇಕು. ಇವತ್ತು ಅದನ್ನು ನಾವು ಮರು ವ್ಯಾಖ್ಯಾನ ಮಾಡ್ತಾ ಇದ್ದೀವಿ. ಏನು ಅಂತಂದರೆ, ಸಾಯಿಸಿದವನಿಗೆ ಹಕ್ಕಿಲ್ಲ, ಬದುಕಿಸಿದವನಿಗೆ ಹಕ್ಕಿದೆ ಅಂತೇಳಿ ಆ ಪಕ್ಷಿಯನ್ನು ಸಿದ್ಧಾರ್ಥನ ಕೊಟ್ಟು ಕಳಿಸ್ತಾರೆ. ನಾವು ಅಂಥ ಸತ್ಯ ಶೋಧನೆಯನ್ನು, ಮಾನವೀಯತೆಯನ್ನು, ಕಂಪ್ಯಾಷನ್ ಇಟ್ಕೊಂಡು ನಮ್ಮ ಕಾನೂನುಗಳನ್ನು ನಾವು ವ್ಯಾಖ್ಯಾನ ಮಾಡ್ತಾ ಇದ್ದೀವಾ ಸ್ನೇಹಿತರೆ? ಆ ರೀತಿ ಮಾಡಬೇಕು ಅಂತಂದರೆ ನಮ್ಮ ಮುಂದೆ ಈ ವಿಚಾರಗಳಿಲ್ವಾ? ಆ ವಿಚಾರಗಳನ್ನು ವ್ಯಾಖ್ಯಾನ ಮಾಡೋದಕ್ಕೆ ನಿಮ್ಮಂಥ ವಿದ್ಯಾವಂತರು, ಬುದ್ಧಿವಂತರು, ಪ್ರಜ್ಞಾವಂತರು, ಮೇಧಾವಿಗಳು ಭಾರತದ ನ್ಯಾಯಾಂಗಕ್ಕೆ ಬೇಕಾಗಿದೆ ಸ್ನೇಹಿತರೆ. ಇಂಡಿಯನ್ ಜುಡಿಷರಿ ನೀಡ್ಸ್ ನಾಟ್ ಓನ್ಲಿ ದಿ ಕ್ವಾಂಟಿಟಿ ಆಫ್ 3000 ಬಟ್ ಆಲ್ಸೋ ದಿ ಕ್ವಾಲಿಟಿ ಆಫ್ ಲಾಯರ್ಸ್ ವಿ ರಿಕ್ವೈರ್. ಅಂಥ ಒಬ್ಬ ಕ್ವಾಲಿಟೇಟಿವ್ ಅಡ್ಯುಕೇಟ್ ನೀನು ಆಗ್ತೀನಿ ಅಂತ ಅನ್ನೋದಾದರೆ ದೇರ್ ಈಸ್ ನೋ ಕಾಂಪಿಟೇಷನ್ ಫಾರ್ ಯು. ನೀವು ಅಂದ್ಕೋಬೋದು, ಈಗಾಗಲೇ ಬೆಂಗಳೂರಿನಲ್ಲಿ ಬೇಕಾದಷ್ಟಿದ್ದಾರೆ, ಅದರಲ್ಲಿ ನಾವು ಇವತ್ತು 3000 ಜನ. ನೋ, ನಿಮ್ಮೆಲ್ಲರಿಗೂ ಸ್ಪೇಸ್ ಇದೆ, ಅದನ್ನು ನೀವು ಮಾಡಬೇಕು. ಇತ್ತೀಚೆಗೆ ನಾನು ಒಂದು ಪುಸ್ತಕ ಬರೀತಿದ್ದೆ. ಆ ಪುಸ್ತಕದ ಹೆಸರು ಮೆಮೊರಬಲ್ ಟ್ರಯಲ್ಸ್ ಅಂತ. ಅದರಲ್ಲಿ ನನಗೊಂದು ಕೇಸ್ ಸಿಕ್ತು. ಸುಮಾರು 90 ವರ್ಷಗಳ ಹಿಂದೆ ಅಮೇರಿಕಾದ ಒಂದು ಸಣ್ಣ ಪಟ್ಟಣ, ಅದರ ಪಕ್ಕದಲ್ಲಿ ಹರಿತಾ ಇರ್ತಕ್ಕಂಥ ನಾಲೆಯಲ್ಲಿ 2 ಹೆಣ್ಣು ಮಕ್ಕಳ ಶವ ಬಿದ್ದಿರುತ್ತೆ. ಪೊಲೀಸ್ನವ್ರು ಬಂದು ಮಹಜರ್ ಮಾಡಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ.
ಇಬ್ಬರು ಬ್ಲ್ಯಾಕ್ ಯೂತ್ಸ್ ಅವ್ರ ಮೇಲೆ ಗುಮಾನ ಇರುತ್ತೆ, ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಚಿಕ್ಕವನನ್ನು ಸಾಯಂಕಾಲ ಅಷ್ಟೊತ್ತು ಬಿಟ್ಬಿಡ್ತಾರೆ. ದೊಡ್ಡವನ ಹೆಸರು ಜಾರ್ಜ್ ಸ್ಟೈನ್ ಅಂತ. ಅವನ್ನ ಅರೆಸ್ಟ್ ಮಾಡಿ ವಿಚಾರಣೆ ನಡೆಸಿ ಚಾರ್ಜ್ ಶೀಟ್ ಫೈಲ್ ಮಾಡಿ ಟ್ರಯಲ್ ಆಗಿ ಅವನಿಗೆ ಮರಣದಂಡನೆ ಆಗುತ್ತೆ. ಅವನನ್ನು ನೇಣುಗಂಬಕ್ಕೆ ಎಲೆಕ್ಟ್ರಿಕ್ ಶಾಕ್ ಕೊಟ್ಟು ದಿ ಫಸ್ಟ್ ಎಲೆಕ್ಟ್ರಿಕ್ ಶಾಕ್ ಡೆತ್ ಸೆಂಟೆನ್ಸ್ ವಾಸ್ ಎಕ್ಸಿಕ್ಯೂಟೆಡ್ ಎಗೇನ್ಸ್ಟ್ ಎ ಬ್ಲ್ಯಾಕ್ ಮೈನರ್ ಜಾರ್ಜ್ ಸ್ಟೈನ್. ಆ ಕೇಸಲ್ಲಿ ಮುಗಿದೋಯ್ತು. ಸ್ನೇಹಿತರೆ, 70 ವರ್ಷಗಳ ನಂತರ ಅಲ್ಲಿನ ಇಬ್ಬರು ಪತ್ರಕರ್ತರು, ಇಬ್ಬರು ಲಾಯರ್ಗಳು, ಅಲ್ಲಿನ ಇಬ್ಬರು ಲಾ ಟೀಚರ್ಸ್, ಇವರು ಮೂರು ಸೇರಿಕೊಂಡು ಈ ಕೇಸನ್ನು ರೀಬಿಲ್ಡ್ ಮಾಡ್ತಾರೆ. ರೀಬಿಲ್ಡ್ ಮಾಡಿ ಅವ್ರಿಗೆ ಕನ್ವಿನ್ಸ್ ಆಗುತ್ತೆ, ಒಬ್ಬ ಇನ್ನೋಸೆಂಟನ್ನು ನಾವು ಪನಿಷ್ ಮಾಡಿ ಸಾಯಿಸಿಬಿಟ್ಟಿದ್ದೀವಿ. ಆಗ ಅವ್ರೇನು ಮಾಡ್ತಾರೆ ಅಂತಂದರೆ, ಆ ರೀಬಿಲ್ಡ್ ಮಾಡಿರ್ತಕ್ಕಂಥ ಎಲ್ಲ ಮೆಟೀರಿಯಲನ್ನು ಹಾಕಿ ಜಡ್ಜಿಗೆ ರಿವ್ಯೂ ಮಾಡುವಂಥ ಪಿಟಿಷನ್ ಆಗಿ, ಪ್ಲೀಸ್ ರಿವ್ಯೂ ಯುವರ್ ಜಡ್ಜ್ಮೆಂಟ್. ಹಾಗೆ ಜಡ್ಜ್ ಹೇಳ್ತಾರೆ, ನಾನು ರಿವ್ಯೂ ಮಾಡಿದರೂ ಕೂಡ ಸತ್ತೋಗಿದ್ದ ಆ ಹೆಣ್ಮಕ್ಳು ಬರ್ತಾರಾ? ನೋ. ಜಾರ್ಜ್ ಸ್ಟೈನ್ ಬರ್ತಾರಾ? ನೋ. ಇನ್ನು ಯಾವ ಕಾರಣಕ್ಕಾಗಿ ರಿವ್ಯೂ ಮಾಡಬೇಕು? ಆಗ ಅವರು ವಾದ ಮಾಡ್ತಾರೆ, ಇಲ್ಲ, ಆ ಕುಟುಂಬಕ್ಕೆ ಆಗಿರ್ತಕ್ಕಂಥ ಸಾಮಾಜಿಕ ಅವಮಾನ ಏನಿದೆ ಆ ಕಳಂಕದಿಂದ ಆದರೂ ಅವರು ವಿಮುಕ್ತಿಯಾಗಲಿ, ದಯವಿಟ್ಟು ಮರುಪರಿಶೀಲನೆ ಮಾಡಿ. ಆರ್ಗ್ಯುಮೆಂಟ್ ಹಿಯರ್ ಆಗುತ್ತೆ. ಆ ಜಡ್ಜ್ಮೆಂಟ್ ಕಾಪಿ ನನ್ನ ಹತ್ರ ಇದೆ. ಆ ಜಡ್ಜ್ಮೆಂಟ್ ಎಲ್ಲ ಓದಿದಾಗ ಆಕೆ, ಆ ಲೇಡಿ ಜಡ್ಜ್, ಶಿ ರಿವ್ಯೂಸ್ ದಿ ಜಡ್ಜ್ಮೆಂಟ್ ಆ್ಯಂಡ್ ಸೇಸ್ ಜಾರ್ಜ್ ಸ್ಟೈನ್ ಈಸ್ ಇನ್ನೋಸೆಂಟ್ ಆ್ಯಂಡ್ ನಾಟ್ ಗಿಲ್ಟಿ. Tell me one case in this country, in the Republic of India, in these 75 years. This is the challenge that is available to you. ಇಂಥ ಸವಾಲುಗಳು ನಿಮ್ಮ ಮುಂದೆ ಇದೆ. ಮಾಡೋಕ್ಕೆ ನೀವು ತಯಾರಾಗಬೇಕು, ಮಾಡೋಕ್ಕೆ ನೀವು ಮನಸ್ಸು ಮಾಡಬೇಕು. ಇದು ಬಹಳ ಮುಖ್ಯವಾಗಿ ನೀವು ಗಮನಿಸಬೇಕಾಗಿರ್ತಕ್ಕಂಥದ್ದು ಅವಶ್ಯಕತೆ ಇದೆ. ಎಸ್, ಇವತ್ತು ನಮಗೆಲ್ಲ ಲಾಯರ್ಸ್ ಇದ್ದಾರೆ. ಎಕ್ಸೆಪ್ಟ್ 1 or 2%, ಮೈ ಫ್ರೆಂಡ್ಸ್, ಐ ಆಮ್ ಟೆಲ್ಲಿಂಗ್ ಯು, ಇನ್ ಇಂಡಿಯಾ ಲಾಯರ್ಸ್ ಫಾರ್ ಲಿಟಿಗೆಂಟ್ಸ್. ಯಾರಾದರೂ ಎಕ್ಸ್ ಅನ್ನೋನು ನಮಗೆ ಬಂದು ಒಂದು ಕೇಸ್ ಕೊಟ್ಟು ಫೀಸ್ ಕೊಟ್ಟಿದ್ರೆ ನಾವು ಕೇಸ್ ನಡೆಸ್ತೀವಿ. ಫೀಸ್ ಕೊಡಲಿಲ್ಲ ಅಂದರೆ ನೀನು ಕೇಸ್ ವಾಪಸ್ ತಗೊಂಡು ಹೋಗಪ್ಪ ಅಂತೀವಿ. 99% ಆಫ್ ಲಾಯರ್ಸ್ ಆಫ್ ದಿಸ್ ಕ್ಯಾಟಗರಿ ಇನ್ ಇಂಡಿಯಾ. ಪೀಪಲ್ಸ್ ಲಾಯರ್ಸ್ ಎಲ್ಲಿದ್ದಾರೆ? ಇಡೀ ಸಮಾಜನ ಉಳಿಸ್ತಕ್ಕಂಥ, ದೇಶನ ಉಳಿಸ್ತಕ್ಕಂಥ, ವ್ಯವಸ್ಥೆಯಲ್ಲಿ ಒಳ್ಳೆ ಮೌಲ್ಯಗಳನ್ನು ಬಿತ್ತಕ್ಕ ಇಂಥ ಲಾಯರ್ಸ್ ಎಲ್ಲಿದ್ದಾರೆ? ವಿ ನೀಡ್ ಲಾಯರ್ಸ್ ಇನ್ ಇಂಡಿಯಾ ಹೂ ಆರ್ ಟು ಬಿ ದಿ ಪೀಪಲ್ಸ್ ಲಾಯರ್ಸ್. ಜನಪರ ನೀವು ಲಾಯರ್ಗಳಾಗೋದಾದರೆ ಇಲ್ಲಿ ಭಾಳ ದೊಡ್ಡ ಅವಕಾಶಗಳು ನಿಮಗಿದೆ. ಈ ರೀತಿ ನೀವು ಯಾವುದೇ ಲಾಯರ್ ಕೆಲಸ, ಲಿಟಿಗೇಷನ್ ಕಡೆ ಆಗ್ಬೋದು, ಪಬ್ಲಿಕ್ ಲಿಟಿಗೇಷನ್ ಆಗ್ಬೋದು, ಪ್ರೋಬೋನೋ ಆಗ್ಬೋದು, ಇವೆಲ್ಲವನ್ನು ಮಾಡಬೇಕು ಅಂತ ಅನ್ನೋದಾದರೆ ಪ್ಲೀಸ್ ರಿಮೆಂಬರ್ ಯು ಮಸ್ಟ್ ಆಲ್ಸೋ ಹ್ಯಾವ್ ಸರ್ಟನ್ ಕ್ವಾಲಿಟೀಸ್. ಇವಾಗ ನೀವು ಕಾಲೇಜಿನಲ್ಲಿ ಓದಿದ್ದೀರ, ನಮಗಿಂತ ನಾನು ಮುಗ್ದಮ್ಮ ಮಿಟಲ್ ಕೋಡು ನಾವೆಲ್ಲ ಓದ್ದಾಗಿದ್ದಂಥ ಕಾಲೇಜುಗಳ ಪರಿಸ್ಥಿತಿ ಬೇರೆ. ಐ ಆಮ್ ಹಾನೆಸ್ಟ್ಲಿ ಟೆಲ್ಲಿಂಗ್, ನಾನು ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಕಾಲೇಜ್ಗೆ ಹೋಗೋಷ್ಟೊತ್ತಿಗೆ ಕಾಲೇಜ್ ಮುಗಿದೋಗ್ತಾ ಇತ್ತು ಸ್ನೇಹಿತರೆ. ನಾನು ಹೋಗ್ತಾ ಇದ್ದಿದ್ದು ಏನಕ್ಕೆ ಅಂದರೆ ಫ್ರೆಂಡ್ ಜೊತೆ ಆ ಸಜ್ಜನರಾವ್ ಸರ್ಕಲ್ಗೆ ಹೋಗಿ ಒಂದು ಬೀಡಿ ಸೇದಿ ಒಂದು ಕಾಫಿ ಕುಡಿದು ಬರೋಣ ಅಂತ. ಆದರೆ ನಿಮ್ಮ ಪರಿಸ್ಥಿತಿ ಹಂಗಿಲ್ಲ. ನಿಮಗೆ ಡಿಫರೆಂಟ್ ಎಜುಕೇಷನ್ ಸಿಸ್ಟಮ್. ಎಸ್, ಡಿಸ್ಪೈಟ್ ವಾಟ್ ಯು ಹ್ಯಾವ್ ಅಕ್ವೈರ್ಡ್ ಇನ್ ಯುವರ್ ಕಾಲೇಜ್ ವಿಲ್ ನಾಟ್ ಬಿ ಸಫಿಷಿಯೆಂಟ್ ಇನ್ ದಿ ಲೀಗಲ್ ಪ್ರೊಫೆಷನ್ ಫ್ರಮ್ ಟುಮಾರೋ. ಇಲ್ಲಿ ಅವಶ್ಯಕತೆಯೇ ಬೇರೆ ಇದೆ. ಕೋರ್ಟ್ಸ್ ಡಿಮಾಂಡ್ ಸಮಥಿಂಗ್ ಮೋರ್ ಫ್ರಮ್ ಯು. ಪ್ರೊಫೆಷನ್ ಡಿಮಾಂಡ್ಸ್ ಮೋರ್ ಫ್ರಮ್ ಯು. Litigants demand more from you.
Judges also demand more from you. It is only the best law colleges can produce best law students. It is the best law students who can contribute to the best bar. It is the best bar that can be contributed to the best bench. It is the best bench that can deliver you the best judgments. ಹಾಗಾಗಿ ಇವತ್ತು ಈ ಎಲ್ಲ ಕೆಲಸಗಳನ್ನು ನೀವು ಮಾಡಬೇಕು ಅಂತಂದರೆ ನೀವು ಕಾಲೇಜಿನಲ್ಲಿ ಏನು ಸಂಪಾದನೆ ಮಾಡಿದ್ದೀರಾ ಅದಕ್ಕಿಂತ ಹೆಚ್ಚು ಸಂಪಾದನೆಯಲ್ಲಿ ಮಾಡಬೇಕಾಗುತ್ತೆ. ಪ್ರತಿ ದಿವಸ ನಿಮಗೆ ಪ್ರತಿಯೊಂದು ಕ್ಷಣದಲ್ಲೂ ಹೊಸದೊಂದು ಕಲಿಯೋದಕ್ಕೆ ಇಲ್ಲಿದೆ, ಅದನ್ನು ನೀವು ಕಲಿಬೇಕು. ನೀವು ಕಲಿಯದೇ ಇದ್ದರೆ ಯು ವಿಲ್ ರಿಮೈನ್ ಬ್ಯಾಕ್ವರ್ಡ್. ನಿಮ್ಮ ಸೀನಿಯರ್ ಆಫೀಸ್ನಲ್ಲಿ ಕಲಿಯೋದಿದೆ, ನಿಮ್ಮ ಆಪೋಸಿಟ್ ಲಾಯರ್ನಿಂದ ಕಲಿಯೋದಿದೆ, ಕೋರ್ಟ್ನಲ್ಲಿ ಕೂತು ಕೇಳೋದ್ರಿಂದ ಕಲಿಯೋದಿದೆ, ಲೈಬ್ರರಿಗೆ ಹೋಗಿ ಹೋಮ್ವರ್ಕ್ ಮಾಡೋದ್ರಿಂದ ಕಲಿಯೋದಿದೆ, ಫೈಲ್ ನಿಮ್ಮ ಮನೆಗೆ ತಗೊಂಡೋಗಿ ಓದೋದ್ರಿಂದ ನೀವು ಕಲಿಯೋದಿದೆ. ನೀವು ಕಲಿಯಲಿಲ್ಲ ಅಂತ ಇಟ್ಕೊಳ್ಳಿ, ಯು ರಿಮೈನ್ ಬ್ಯಾಕ್ವರ್ಡ್. ನೀವು ಕರಿಕೋಟ್ ಹಾಕಿರ್ತೀರ, ಆದರೆ ನಿಮಗೆ ಕೇಸ್ ಬರೋಲ್ಲ. ನನಗೆ ಆ ಎಕ್ಸ್ಪೀರಿಯನ್ಸ್ ಆಯಿತು. ನಾನು ಬೆಂಗಳೂರು ಬಾರ್ ಅಸೋಸಿಯೇಷನಲ್ಲಿ ಎಂಟ್ರ್ ಆದಾಗ ಒಂದೇ ಒಂದು ವರ್ಷದಲ್ಲಿ ನನಗೆಲ್ಲ ಸೀನಿಯರ್ಸು ಪರಿಚಯ ಆಗಿಬಿಟ್ರು. ಕಾರಣ ಏನು ಅಂತಂದರೆ ನಮ್ಮ ಸೀನಿಯರ್ ಆಫೀಸ್ ಪರವಾಗಿ ನಾನು ಹೋಗ್ತಿದ್ದೆ, ಅವರು ಆ ಕೇಸ್ಗೆ ಬರ್ತಿದ್ರು. ಹಾಗಾಗಿ ಐ ಫ್ರೀಕ್ವೆಂಟ್ಲಿ ಅಕ್ವೆಂಟೆಡ್ ಆಲ್ಮೋಸ್ಟ್ ಆಲ್ ಸೀನಿಯರ್ ಲಾಯರ್ಸ್. ಮತ್ತು ಅವ್ರು ನನಗೆ ಫ್ರೆಂಡ್ಸೇ ಆಗಿಬಿಟ್ರು ಸೀನಿಯರ್ ಲಾಯರ್ಸ್. ಯಾಕೆಂದರೆ ನಾನು ಕೊಂಡ್ಕೊಂಡು ಸಿಗರೇಟ್ಸ್ ಎತ್ತಿದ್ದೆ, ಅವರು ಪುಗ್ಸಾಟೆ ಸಿಗರೇಟ್ಸ್ ಎತ್ತಿದ್ದರು. ದಾಸ್ ಹತ್ರ 3rd ಫ್ಲೋರ್ಗೆ ಹೋದರೂ ಸಿಗರೇಟ್ ಸಿಗುತ್ತೆ ಅಂತ, ದಾಸ್ ಇಲ್ಲಿ ಬಾ ಅಂತ ಕರೆಯೋರು ನನ್ನನ್ನು. ಆಗ ಆ ಪರಿಚಯಸ್ಥರಲ್ಲಿ ಒಬ್ಬರು ವೆಂಕಟ ಸುಬ್ಬಯ್ಯ ಅಂತ, ಅವರೊಂದು ಕತೆ ಹೇಳಿದರು ನನಗೆ. ವೆಂಕಟ ಸುಬ್ಬಯ್ಯನವರು ಜಯನಗರ್ನಲ್ಲಿರ್ತಾರೆ, ಸೈಕಲ್ ಹಾಕ್ಕೊಂಡು ಸಿಟಿ ಕೋರ್ಟ್ಗೆ ಬರ್ತಾರೆ, ಗೌನ್ ಎತ್ಕೊಂಡು ಲಾಕರ್ ರೂಮ್ನಲ್ಲಿ ಹೈಕೋರ್ಟಿಗೆ ಸೈಕಲ್ ಹಾಕ್ಕೊಂಡು ಹೋಗ್ತಾರೆ. ಯಾವುದೋ ಕೋರ್ಟ್ ಹಾಲ್ನಲ್ಲಿ ಕೂತಿದ್ರೆ ಯಾರೋ ಲಾಯರ್ ಬಂದು, ವೆಂಕಟ ಸುಬ್ಬಯ್ಯನವರೇ, ನಿಮ್ಮ ಕಕ್ಷಿಗಾರರೊಬ್ಬರು ಸಿಟಿ ಕೋರ್ಟ್ನಲ್ಲಿ ಕಾಯ್ತಾ ಇದ್ದಾರೆ ಅಂತ. ಪಾಪ ಅವ್ರು ಬೇಗ ಕೆಲಸ ಮುಗಿಸ್ಕೊಂಡು ಸೈಕಲ್ ಹಾಕ್ಕೊಂಡು ಸಿಟಿ ಕೋರ್ಟಿಗೆ ಹೋದ್ರು. ಈ ಸಿಟಿ ಕೋರ್ಟ್ ಲಾಯರ್ಸು ವೆಂಕಟ ಸುಬ್ಬಯ್ಯನವ್ರು ಹೈಕೋರ್ಟ್ಗೆ ಹೋಗಿದ್ದಾರೆ, ಅಲ್ಲಿಗೆ ಹೋಗಯ್ಯ ಅಂತ ಕಳಿಸಿ. ವೆಂಕಟ ಸುಬ್ಬಯ್ಯ ಮತ್ತೆ ಅಲ್ಲಿಗೆ ಹೋದ್ರೆ ಹೈಕೋರ್ಟ್ಗೆ. ಆ ಹೈಕೋರ್ಟ್ ಲಾಯರ್ಸು ಸಿಟಿ ಕೋರ್ಟಿಗೆ ಕಳಿಸ್ಬಿಟ್ಟು, ಹೈಕೋರ್ಟು ಸಿಟಿ ಕೋರ್ಟು, ಹೈಕೋರ್ಟು ಸಿಟಿ ಕೋರ್ಟು, ಕಡೆ 4:15 ಸಿಟಿ ಕೋರ್ಟ್ನಲ್ಲಿ ಇಬ್ಬರು ಮೀಟ್ ಆಗಿಬಿಟ್ರು. ವೆಂಕಟ ಸುಬ್ಬಯ್ಯನಿಗೆ ಇವನಿಗೆ ಏನೋ ಗುಮಾನಿ ಬಂತು, ಯಾವುದೋ ದೊಡ್ಡ ಕೇಸ್ ಇರಬೇಕು, ಬೆಳಗ್ಗೆಯಿಂದ ಇವನು ನನ್ನನ್ನೇ ಹುಡುಕ್ತಾ ಇದ್ದಾನೆ, ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ, ಇಲ್ಲಿ ಮಾತಾಡೋದು ಬೇಡ ಅಂಥೇಳಿ ಅಡ್ರೆಸ್ ಕೊಟ್ಬಿಟ್ಟು ಇಂಥ ಬಸ್ ಹತ್ತಿ ಅಶೋಕ ಪಿಲ್ಲರ್ ಹತ್ರ ಇಳಿ, ಅಲ್ಲಿ ನಮ್ಮ ಮನೆ, ಯಾರಿಗಾದರೂ ಕೇಳಿದ್ರೆ ಹೇಳ್ತಾರೆ. ವೆಂಕಟ ಸುಬ್ಬಯ್ಯ ಸೈಕಲ್ ಹಾಕ್ಕೊಂಡು ಹೋದರು. ಇವ್ರು ಬಂದರು. ಇವರೆಲ್ಲ ಫ್ರೆಶ್ ಅಪ್ ಆಗಿ ಆಫೀಸ್ನಲ್ಲಿ ಕೂತಿದ್ರು. ಈ ಕಕ್ಷಿಗಾರ ಬಂದ, ಏನಪ್ಪ ಮುನಿಯಪ್ಪ, ಏನು ಸಮಾಚಾರ? ಏನಿಲ್ಲ ಸ್ವಾಮಿ, ನನ್ನ ದಾಯಾದಿಗಳೆಲ್ಲ ನನ್ನ ಮೇಲೆ ನನ್ನೆಲ್ಲ ಆಸ್ತಿ ಪಾಸ್ತಿ ಸೇರಿಸಿ ಕೋಲಾರ ಸಿವಿಲ್ ಕೋರ್ಟ್ನಲ್ಲಿ ಒಂದು ದಾವ ಹಾಕಿ ಸ್ಟೇ ತೊಗೊಂಡ್ಬಿಟ್ಟಿದ್ದೆ. ಅದಕ್ಕೆ ಯಾಕೆ ಭಯ ಪಡ್ತೀಯ, ನಾನಿದ್ದೀನಲ್ವಾ ಅಂತ. ಅದಕ್ಕೆ ಸ್ವಾಮಿ ನಾನು ಇಲ್ಲಿಗೆ ಬಂದಿದ್ದು ಅಂತ ವಕಾಲತ್ ತೆಗೆದುಕೊಟ್ಟು ಇದರಲ್ಲಿ ಸೈನ್ ಆಗಿ. ಅದಲ್ಲ ಸ್ವಾಮಿ, ಇನ್ನೇನೇ, ಕೋಲಾರಿನಲ್ಲಿ ನಮ್ಮ ನೆಂಟರೆಲ್ಲ ಹೇಳ್ತಾರೆ, ಮುಗ್ದಮ್ಮನ ಇಟ್ಕೊಳ್ಳಿ ನಿಮ್ಮ ಕೇಸ್ ಗೆಲ್ತೀರಾ ಅಂತ. ಕೋರ್ಟ್ ಅನುಭವಸ್ಥರೆಲ್ಲ ಹೇಳ್ತಾ ಇದ್ದಾರೆ, ಇಲ್ಲ ಇಲ್ಲ, ನೀವು ಮಿಟ್ಟಲ್ ಕೋಡನ್ನು ಇಟ್ಕೊಳ್ಳಿ, ನೀವು ಗೆಲ್ತೀರ. ಈಗ ನನ್ನ ದೊಡ್ಡ ಸಮಸ್ಯೆ ಆಗಿದೆ, ನಾನು ಮುಗ್ದಮ್ಮನ ಇಟ್ಕೊಳ್ಳಿಯಾ ಅಥವಾ ಮಿಟ್ಟಲ್ ಕೋಡನ್ನ ಇಟ್ಕೊಳ್ಳಿ? ನಿಮ್ಮನ್ನು ಕೇಳಿದ್ರೆ ಸರಿಯಾಗಿ ಹೇಳ್ತೀರಿ ಅಂತ ನಿಮ್ಮ ಹತ್ರ ಬಂದಿತ್ತು. ವೆಂಕಟ ಸುಬ್ಬಯ್ಯನ ಕೇಸ್ ಇಲ್ಲ. ಮೈ ಫ್ರೆಂಡ್ಸ್, if you are incapable of delivering goods, please remember your friends, your relatives, your well-wishers, your kith and kin will use you for this type of suggestion. They will not give you the case. ಈ ಎಚ್ಚರ ನಿಮಗಿರಬೇಕು. ಹಾಗಾಗಿ ಯು ಮಸ್ಟ್ ಅಕ್ವೈರ್ ನಾಲೆಡ್ಜ್. ಬರೀ ನಾಲೆಡ್ಜ್ ಇದೆ, ಆದರೆ ಡೆಲಿವರಿ ಇಲ್ಲ. ಈ ಸಮಸ್ಯೆ ನನಗೂ ಇತ್ತು. ಪರ್ಟಿಕ್ಯುಲರ್ ಆಗಿ ಐ ಆಮ್ ನಾಟ್
saying anything against urban boys and girls. Boys and girls who come from rural side, they are capable of understanding the problem, but they are incapable of presenting the problem to the judge. ಅದು ಸಮಸ್ಯೆ ಏನಂತಂದರೆ ಭಾಷೆಯ ಸಮಸ್ಯೆ, ಕಮ್ಯುನಿಕೇಷನ್ ಸಮಸ್ಯೆ. ಅರ್ಥ ಆಗುತ್ತೆ ಪ್ರಕರಣ, ಆದರೆ ಜಡ್ಜಿಗೆ ಹೇಳೋಕ್ಕಾಗಲ್ಲ. ಹಾಗಾಗಿ ನೀವು ಭಾಷೆಯನ್ನು ಬೆಳೆಸ್ಕೋಬೇಕು. ಪ್ಲೀಸ್ ರಿಮೆಂಬರ್, ದಿ ಬೆಸ್ಟ್ ಕಮ್ಯುನಿಕೇಟರ್ಸ್ ಇನ್ ಎನಿ ಫೀಲ್ಡ್ ಇನ್ ದಿ ವರ್ಲ್ಡ್ ಆರ್ ದಿ ಬೆಸ್ಟ್ ಲೀಡರ್ಸ್. ಪಾಲಿಟಿಕ್ಸ್ ತಗೊಳ್ಳಿ, ಅಡ್ಯುಕೇಸಿ ತಗೊಳ್ಳಿ, ಇನ್ಫಾರ್ಮೇಷನ್ ಟೆಕ್ನಾಲಜಿ ತಗೊಳ್ಳಿ, ಬೇರೆ ಯಾವುದೇ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ತಗೊಳ್ಳಿ, ಬೆಸ್ಟ್ ಕಮ್ಯುನಿಕೇಟರ್ಸ್ ಆರ್ ದಿ ಬೆಸ್ಟ್ ಲೀಡರ್ ಇನ್ ಎವ್ರಿ ಫೀಲ್ಡ್ ಇನ್ ದಿ ವರ್ಲ್ಡ್. ಹಾಗಾಗಿ ಲ್ಯಾಂಗ್ವೇಜು ಭಾಳ ಮುಖ್ಯ, ನಿಮಗೆ ಕಮ್ಯುನಿಕೇಷನ್ ಭಾಳ ಮುಖ್ಯ. ಅದನ್ನು ನೀವು ನಾಲೆಡ್ಜೂ ಬೇಕು, ನಾಲೆಡ್ಜ್ ಜೊತೆಗೆ ನಿಮಗೆ ಭಾಷಾ ಜ್ಞಾನನೂ ಬೇಕು, ಭಾಷೆಯ ಮೇಲೆ ಪರಿಣಿತಿ ಬೇಕು. ಕರ್ನಾಟಕದಲ್ಲಿ ಪ್ರಾಕ್ಟೀಸ್ ಮಾಡ್ತಕ್ಕಂಥವ್ರಿಗೆ ಕನ್ನಡನೂ ಬರಬೇಕು ಮತ್ತು ಇಂಗ್ಲೀಷು ಬರಬೇಕು. ಇವತ್ತು ಮೂರನೇದು ಕಾಂಪ್ಯೂಟರ್ ಲ್ಯಾಂಗ್ವೇಜು ನಿಮ್ಗೆ ಗೊತ್ತಿರಬೇಕು. ಯಾರು ಕಾಂಪ್ಯೂಟರ್ ಲ್ಯಾಂಗ್ವೇಜನ್ನು ಅಭ್ಯಾಸ ಮಾಡೋದಿಲ್ವೋ ದೇ ರಿಮೈನ್ ಬ್ಯಾಕ್ವರ್ಡ್. ಇವತ್ತು ಎಷ್ಟು ವಿಜ್ಞಾನ ಬೆಳೆದಿದೆ ಅಂತಂದರೆ, ನಿಮಗೆ ಸಾಧಾರಣ ಕೆಲಸ ನೀವು ಮಾಡಿದರೆ ಹ್ಯಾಂಡ್ ಟು ಮೌತ್ ಇಡ್ಲಿ ಸಾಂಬಾರು ತಿನ್ಬೋದು ಅಷ್ಟೇ ಸ್ನೇಹಿತರೆ. ಇನ್ನು ಸ್ವಲ್ಪ ಮೇಲಕ್ಕೆ ಹೋಗಬೇಕು ಅಂತ ಅನ್ನೋದಾದರೆ, ಯಾಕೆ ಹೇಳ್ತಾ ಇದ್ದೀನಿ ಈ ಮಾತು ಅಂತಂದರೆ, ಲಾಸ್ಟ್ ವೀಕ್ ನನ್ನ ಮಗಳು ಅಳಿಯ ಬಂದಿದ್ದರು ನಮ್ಮ ಮನೆಗೆ. ನಾನು ಅವ್ರಿಗೆ ಹೇಳ್ತಾ ಇದ್ದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ ಎಂಥ ವಂಡರ್ಫುಲ್ ಮಾಡರ್ನ್ ಟೆಕ್ನಾಲಜಿ ಬಂದಿದೆ. ಅವರು ಅದರಲ್ಲೇ ಒಂದು ಸ್ವಲ್ಪ ಅಡ್ವಾನ್ಸ್ಡ್ ಅಂತೇಳಿ ChatGPT ಅಂತ ನನಗೆ ಒಂದು ಇನ್ಸ್ಟಾಲ್ ಮಾಡಿಕೊಟ್ರು. ಅದು ಹೆಂಗೆ ಕೆಲಸ ಮಾಡುತ್ತೆ ಅಂತ ತೋರಿಸು ಅಂತಂದೆ. ನನ್ನ ಮಗಳು ಫೋನ್ ನಿಯರ್ ಮೈ ಹೌಸ್ ದೇರ್ ಈಸ್ ಎ ಗಾರ್ಬೇಜ್, ಪ್ಲೀಸ್ ಡ್ರಾಫ್ಟ್ ಎ ಕಂಪ್ಲೈಂಟ್ ಟು ದಿ BBMP ಅಂತ ಬಂತು. ಯು ವಿಲ್ ನಾಟ್ ಬಿಲೀವ್, ವಿತಿನ್ 4-5 seconds ಇಟ್ ಜನರೇಟೆಡ್ ಎ ಡ್ರಾಫ್ಟ್ ಕಂಪ್ಲೇಂಟ್. ಏನಂತ, ಟು ದಿ ಕಮಿಷನರ್, ಬ್ಯಾಂಗ್ಳೂರು ಮಹಾನಗರ ಪಾಲಿಕೆ, KR ರೋಡ್, ಬ್ಯಾಂಗ್ಳೂರ್ ಅಂತ ಎಲ್ಲ ಅಡ್ರೆಸ್ಸು ಎಲ್ಲ ಬಂದುಬಿಡ್ತು. ಆಮೇಲೆ ನಮ್ಮ ಅಳಿಯ, ನೋ ದಿಸ್ ಈಸ್ ಅಪಿಯರ್ಸ್ ಟು ಬಿ ಲಿಟಲ್ ಸಾಫ್ಟ್, ಡ್ರಾಫ್ಟ್ ಎ ಸ್ಟ್ರಾಂಗ್ ಲೆಟರ್, ಇನ್ನೂ ಕಠಿಣವಾದಂಥ ಶಬ್ದಗಳನ್ನು ಹಾಕಿ ಇನ್ನೊಂದು 2-3 ಸೆಕೆಂಡ್ನಲ್ಲಿ ಇನ್ನೊಂದು ಬಂದುಬಿಡ್ತು. ದಿಸ್ ಈಸ್ ಹೌ ದಿ ಟೆಕ್ನಾಲಜಿ ಈಸ್ ಗ್ರೋಯಿಂಗ್. ಅಂಥ ಕೆಲಸ ಮಾಡೋದಕ್ಕೆ ಮಿಷನ್ಗಳು ಬಂದುಬಿಟ್ಟಿದೆ. ಹಾಗಾಗಿ ನೀವು ಇನ್ನೂ ಉತ್ತಮವಾದಂಥ ಕೆಲಸ ಮಾಡೋದಕ್ಕೆ ಸಮರ್ಥರಾಗಬೇಕು. ಇಫ್ ಯು ಆರ್ ನಾಟ್ ಕ್ವಾಲಿಫೈಡ್, ಗೆಟ್ ಕ್ವಾಲಿಫೈಡ್. ಡೂ ರಿಸರ್ಚ್, ಮೇಕ್ ಯೂಸ್ ಆಫ್ ಮಾಡರ್ನ್ ಟೆಕ್ನಾಲಜಿ. ಆವಾಗ ನಿಮಗೆ ಕಿಮ್ಮತ್ತು. ಇಫ್ ಯು ಆರ್ ನಾಟ್ ಕೇಪಬಲ್ ಆಫ್ ಡೆಲಿವರಿಂಗ್ ದಿ ಗೂಡ್ಸ್, ನೋಬಡಿ ವಿಲ್ ಕಮ್. ಬ್ಯಾಂಕ್ ಖಾಲಿ ಇದ್ದರೆ ಯಾರೂ ಹೋಗಿ ಸಾಲ ಕೇಳೋಲ್ಲ ರೀ. ಬ್ಯಾಂಕಲ್ಲಿ ದುಡ್ಡಿದೆ ಅಂದರೆ ನಮ್ಮಂಥವ್ರು ಹೋಗಿ ಕೇಳೋದು. ಒಬ್ಬ ಲಾಯರ್ ಟ್ಯಾಲೆಂಟ್ ಇದ್ದಾನೆ ಅಂತಂದರೆ ಕಕ್ಷಗಾರರು ಬಂದು ನಿಮ್ಮ ಸೇವೆಯನ್ನು ಪಡೆಯೋದು. ಇಲ್ಲಿ ನೀವು ಬರೀ ಖಾಲಿ ಇಟ್ಕೊಂಡು ಈ ಬಕೆಟನ್ನು ಕಕ್ಷಗಾರರು ಬರಲಿಲ್ಲ ಹೆಂಗೆ ಬರ್ತಾರೆ? ನೋ. ದೇರ್ಫೋರ್ ಐ ಸೇ, ವಾಟ್ ಯು ಹ್ಯಾವ್ ಅಕ್ವೈರ್ಡ್ ಇನ್ ದಿ ಕಾಲೇಜಸ್ ಈಸ್ ಟೋಟಲಿ ಇನ್ಸಫಿಷಿಯೆಂಟ್. ಯು ಹ್ಯಾವ್ ಟು ಅಕ್ವೈರ್ ಲಿಟ್ಲ್ ಮೋರ್. ಹಾಗಾಗಿ ನೀವು ಹಾನೆಸ್ಟಿ ಆಗಿರಬೇಕು, ಹಾರ್ಡ್ ವರ್ಕ್ ಮಾಡಬೇಕು, ಟ್ಯಾಕ್ಟ್ ಜಡ್ಜ್ಮೆಂಟನ್ನು ಜಡ್ಜ್ಮೆಂಟ್ ಅಂತಂದರೆ ಯು ಮಸ್ಟ್ ಕೇಪಬಲ್ ಆಫ್ ಡಿಸೈಡಿಂಗ್ ವಾಟ್ ಈಸ್ ಗುಡ್ ಫಾರ್ ಯುವರ್ ಕ್ಲೈಂಟ್ಸ್. ನಿನ್ನ ಕ್ಲೈಂಟ್ ಹೇಳ್ದಂಗೆ ನೀನು ಕುಣಿಯೋದಲ್ಲ. ಯು ಮಸ್ಟ್ ಬಿ ಕೇಪಬಲ್ ಆಫ್ ಟೇಕಿಂಗ್ ಇಂಡಿಪೆಂಡೆಂಟ್ ಡಿಸಿಷನ್ಸ್. ಅದು ನಿಮಗೆ ಬೇಕು. ನಿಮಗೆ ಟ್ಯಾಕ್ಟಿಕ್ಸ್ ಬೇಕು. ಯಾವ ಸಂದರ್ಭದಲ್ಲಿ ಯಾವ ರೀತಿ ಮಾಡಿದ್ರಿ. ನಿಮಗೊಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಮಂಗಳೂರಿನಲ್ಲಿ
ಲ್ಯಾಂಡ್ ಲಾರ್ಡ್ ಟೆನೆಂಟ್ ಮೇಲೆ ಕೇಸ್ ಹಾಕಿದ್ದ. ಟೆನೆಂಟ್ ಸೋತರು, ಲ್ಯಾಂಡ್ ಲಾರ್ಡ್ ಗೆದ್ದ. 3 months ಟೈಮ್ ಕೊಟ್ಟು ಎವಿಕ್ಟ್ ಮಾಡಿ. ಟೆನೆಂಟ್ ಒಂದು ರಿವ್ಯೂ ಪಿಟಿಷನ್ ಹಾಕೊಂಡ ಡಿಸ್ಟ್ರಿಕ್ಟ್ ಕೋರ್ಟ್ನಲ್ಲಿ. ಅದು 6 ತಿಂಗಳಾದಮೇಲೆ ವಜಾ ಆಗಿ ಇನ್ನೊಂದು 2 ತಿಂಗಳು ಟೈಮ್ ಕೊಟ್ಟಿದ್ರು. ಅದರ ಮೇಲೆ ರೆಂಟ್ ರಿವಿಷನ್ ಅಂತಿತ್ತು ನಮ್ಮಲ್ಲಿ. ನನ್ನ ಹತ್ರ ಬಂದರು, ಇಲ್ಲ ಇದು ಗೆಲ್ಲೋ ಕೇಸಲ್ಲ, ಆಗ್ತೀನಿ, ಇನ್ನೊಂದು 3 ತಿಂಗಳು ಟೈಮ್ ಬೇಕಾದರೆ ಕೊಡಿಸ್ತೀನಿ. ಇಲ್ಲ ಸರ್ 3 ವರ್ಷ ಆದರೂ ಕೊಡಿಸಿದ್ರು, ಕಷ್ಟ ಅಂತೆ. ಇಲ್ಲ ಸರ್ ಹಾಕಿದ್ದು, ಹಾಕಿದೆ. ಕೋರ್ಟ್ ಮುಂದೆ ಬಂತು. ವಾಟ್ ಈಸ್ ದಿ ಪಾಯಿಂಟ್ ಇನ್ ಯುವರ್ ಕೇಸ್ ಮಿಸ್ಟರ್ ದಾಸ್ ಅಂದರು. ನಾನು ಇಷ್ಟೇ ಹೇಳಿದೆ, ದೇರ್ ಈಸ್ ನೋ ಪಾಯಿಂಟ್ ಇನ್ ಮೈ ಕೇಸ್. ದಿ ಓನ್ಲಿ ಪಾಯಿಂಟ್ ಈಸ್ ಮೈ ಕ್ಲೈಂಟ್ ಈಸ್ ಎ ವಿಡೋ ವಿತ್ 2 minor children. ಶಿ ನೀಡ್ಸ್ 3 years ಟೈಮ್. ಜಡ್ಜ್ ಇದ್ಕೊಂಡು ಏನ್ರಿ ಹೇಳ್ತೀರಿ? ಇಲ್ಲ ಸ್ವಾಮಿ, 3 ವರ್ಷ ಆಗಿದೆ ಕೇಸ್ ಹಾಕಿ, 2 ಕೋರ್ಟ್ ಆಗಿದೆ, ಅವ್ರಿಗೆ 3 months ಕೂಡ ಯೋಗ್ಯತೆ ಅರ್ಹತೆ ಇಲ್ಲ, 3 days ಕೊಡೋಂಗಿಲ್ಲ, ತಕ್ಷಣ ಇದನ್ನು ವಜಾ ಮಾಡಬೇಕು. ಜಡ್ಜು ರೀಕನ್ಸಿಡರ್ ಯುವರ್ ಸ್ಟೇಟ್ಮೆಂಟ್ ಅಂದರು. ಇಲ್ಲ ಸ್ವಾಮಿ, ನಾನು 3 ದಿವಸಕ್ಕೂ ಒಪ್ಪೋಕೆ ರೆಡಿ ಇಲ್ಲ. ಆಗ ಜಡ್ಜು ಅಡ್ಮಿಟ್, ಸ್ಟೇ ಆ್ಯಂಡ್ ಕಾಲ್ ಇಟ್ ಇನ್ ದಿ ರೆಗ್ಯುಲರ್ ಕೋರ್ಸ್ ಅದು. 3 ವರ್ಷ ಆದಮೇಲೆ ಕೇಸ್ ಹಿಯರಿಂಗ್ ಬಂತು. ಆಮೇಲೆ ನಾನು 3 ತಿಂಗಳು ಟೈಮ್ ಕೊಟ್ಟು ವಜಾ ಮಾಡಿದ್ರು. ದಿಸ್ ಐ ಸೇ ಟ್ಯಾಕ್ಟಿಕ್ಸ್. ಇದರ ಜೊತೆಗೆ ಸ್ನೇಹಿತರೆ, ನೀವು ಕಕ್ಷಿಗಾರರ ಕೇಸನ್ನು ನೀವು ಆನೆಸ್ಟಿ ಅಂದರೆ ಇದೆ ಏನು ಅಂತಂದರೆ, ನೀವು ಅವನಿಗೆ ಯು ಮಸ್ಟ್ ರೆಂಡರ್ ಆನೆಸ್ಟ್ ಸರ್ವೀಸ್. ಮಹಾತ್ಮ ಗಾಂಧಿಯವರು ಭಾರತ್ಲ ಮುಗಿಸ್ಕೊಂಡು ಬಾಂಬೆಗೆ ಬಂದು ಲಾ ಪ್ರಾಕ್ಟೀಸ್ ಮಾಡ್ತಾರೆ, ಶುರು ಮಾಡ್ತಾರೆ. 6 ತಿಂಗಳಾಗತ್ತೆ. 2 ಹೊತ್ತಿನ ಊಟಕ್ಕೂ ಅವ್ರು ಸಂಪಾದನೆ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಆಗ ಅವ್ರ ಅಣ್ಣ ಬಂದು, ಇಲ್ಲಪ್ಪ ನೀನು ಬಾಂಬೆನಲ್ಲಿ ಆಗಲ್ಲ, ಬಾ ಅಹಮದಾಬಾದ್ ಬಾ, ನಾನು ನಿನ್ನ ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅಂತೇಳಿ ಅಲ್ಲಿ ಕರ್ಕೊಂಡು ಗಾಂಧಿ ಅಲ್ಲಿಗೆ ಹೋಗ್ತಾರೆ. ಆಫೀಸ್ ಓಪನ್ ಮಾಡ್ತಾರೆ. 1 ವರ್ಷ ಆಗುತ್ತೆ. 2 ಹೊತ್ತಿನ ಊಟ ಸಂಪಾದನೆ ಮಾಡ್ಕೊಳ್ಳೋಷ್ಟು ಶಕ್ತಿ ಗಾಂಧಿ ಸಂಪಾದನೆ ಮಾಡಿಕೊಡ್ತಾರೆ. ಆಗ ದಕ್ಷಿಣ ಆಫ್ರಿಕಾದಿಂದ ಅಬ್ದುಲ್ಲಾ ಆ್ಯಂಡ್ ಕಂಪ್ನಿ ಅವರು ಒಬ್ಬ ಲಾಯರ್ನ ಹುಡ್ಕೊಂಡು ಬಾಂಬೆಗೆ ಬರ್ತಾರೆ. ಅವ್ರಿಗೆ ಎಂಥ ಲಾಯರ್ ಬೇಕು ಅಂದರೆ, ಎ ಲಾಯರ್ ಹೂ ನೋಸ್ ಇಂಗ್ಲೀಷ್ ಆ್ಯಂಡ್ ಗುಜರಾತಿ. ಯಾಕೆಂದರೆ ಅಬ್ದುಲ್ಲಾ ಆ್ಯಂಡ್ ಕಂಪನಿಯವರು ಗುಜರಾತಿ ಮೂಲದ ವ್ಯಾಪಾರಸ್ಥರು, ದಕ್ಷಿಣ ಆಫ್ರಿಕಾದಲ್ಲಿ ವ್ಯಾಪಾರ ಮಾಡ್ತಾ ಇರ್ತಾರೆ. ಅವರ ಅಕೌಂಟ್ಸ್ ಎಲ್ಲ ಗುಜರಾತಿ ಭಾಷೆಯಲ್ಲಿರುತ್ತೆ. ಅಲ್ಲಿ ಜಡ್ಜು ಇಂಗ್ಲೀಷ್ ಜಡ್ಜ್, ಅವ್ರ ಮೇಲೆ ಒಂದು ಕೇಸ್ ಆಗಿರುತ್ತೆ. ಹಾಗಾಗಿ ಈ ಅಕೌಂಟ್ಸ್ ಎಲ್ಲ ಗುಜರಾತಿನಲ್ಲಿ ಓದ್ಕೊಂಡು ಇಂಗ್ಲೀಷ್ನಲ್ಲಿ ಎಕ್ಸ್ಪ್ಲೈನ್ ಮಾಡು ಅಂಥ ಲಾಯರ್ ಬೇಕು ಅಂತ. ಆಗ ಬಾಂಬೆ ಲಾಯರ್ಸ್ ಹೇಳ್ತಾರೆ, ಅಯ್ಯೋ ಮೊನ್ನೆವರೆಗೂ ಒಬ್ಬ ಹುಡುಗ ಇದ್ದ, ಕರ್ರಿಗೆ ಕುಳ್ಳಿಗೆ, ಅವನು 3 ಕಾಸು ಬೇಳೆ ಬೇಯಲಿಲ್ಲ, ಅವನು ಹೋಗಿದ್ದಾನೆ, ಅವ್ರ ಊರಿಗೆ ಹೋಗಿದ್ದಾನೆ ನೋಡಿ. ಅವರು ಅಬ್ದುಲ್ಲಾ ಆ್ಯಂಡ್ ಕಂಪನಿಯವ್ರು ಗಾಂಧಿಯನ್ನು ಹುಡುಕೊಳ್ಳೋರು. ಗಾಂಧಿಗೆಲ್ಲ ಹೇಳಿದ್ರು. ಗಾಂಧಿ ರೆಡಿ ಅಂತ ಒಪ್ಕೊಳ್ಳಿ. ದಕ್ಷಿಣ ಆಫ್ರಿಕಾಗೆ ಹೋದರು. ಕೇಸನ್ನು ಸ್ಟಡಿ ಮಾಡಿದರು. ಸ್ಟಡಿ ಮಾಡಿದ ಮೇಲೆ ಅಬ್ದುಲ್ಲಾನ ಕರೆದು, ಅಬ್ದುಲ್ಲಾ ಇದು ಗೆಲ್ಲೋ ಕೇಸಲ್ಲ, ಅರೆ ನೀನು ಓದಿ ಗೆಲ್ಲಯ್ಯ ಅಂತ ನಾನು ಅಲ್ಲಿಂದ ಇಲ್ಲಿ ಖರ್ಚು ಮಾಡ್ಕೊಂಡು ಕರ್ಕೊಂಬಂದರೆ, ಇಲ್ಲಿಗೆ ಬಂದು ನೀನು ಓದಿ ಕೇಸ್ ಆಗೋದಿಲ್ಲ ಅಂದರೆ ನಾನು ಏನು ಮಾಡಲಿ? ಆ ಗಾಂಧಿ ಹೇಳ್ತೀನಿ, ಇಲ್ಲ ನೀನು ಡಿಸಪಾಯಿಂಟ್ ಆಗಬೇಡ, ನೀವು ಪರ್ಮಿಷನ್ ಕೊಟ್ಟರೆ ಆಪೋಸಿಟ್ ಲಾಯರ್ ಹತ್ರ ಮಾತಾಡ್ತೀನಿ, ಆಪೋಸಿಟ್ ಕ್ಲೈಂಟ್ ಹತ್ರ ಮಾತಾಡ್ತೀನಿ, ಏನಾದರೂ ಸೆಟಲ್ಮೆಂಟ್ ಮಾಡೋಕ್ಕೆ ಪ್ರಯತ್ನ ಮಾಡಿ. ಆಯಿತು, ಹೆಂಗೋಗಿ ಕರ್ಕೊಂಬಂದಿದ್ದೀನಿ ಅಂತೇಳಿ ಪರ್ಮಿಷನ್ ಕೊಡ್ತಾರೆ. ಗಾಂಧಿ 2 ಕಡೆ ಮಾತುಕತೆ ಮಾಡಿ ಅದನ್ನು ಸೆಟ್ಲ್ ಮಾಡಿಸ್ತಾರೆ. ಮುರಿದು ಬಿದ್ದೋದಂಥ ವ್ಯಾಪಾರನ ಮರುಸ್ಥಾಪಿಸ್ತಾರೆ. ಇನ್ಸ್ಟಾಲ್ಮೆಂಟ್ಸ್ ಕೊಡಿಸ್ತಾರೆ. ಕೋರ್ಟ್ ಖರ್ಚನ್ನು ವಜಾ ಮಾಡಿಸ್ತಾರೆ. ಬಡ್ಡಿಯನ್ನು ವಜಾ ಮಾಡಿಸ್ತಾರೆ. ಈ ರೀತಿ ಒಂದು ಕೇಸ್ ಸೆಟಲ್ಮೆಂಟ್ ಮಾಡ್ತಾರೆ. ಆಗ ಇಂಗ್ಲೀಷ್ ಜಡ್ಜಸ್ಗೆ ಒಂದು ಕರೆಂಟ್ ಹೋಗುತ್ತೆ. ಈ ರೀತಿ ಸೆಟ್ಲ್ ಮಾಡ್ತಕ್ಕಂಥ ಒಬ್ಬರು ಇಲ್ಲವಲ್ಲ ಇಡೀ ಇಂಗ್ಲೆಂಡಲ್ಲಿ. ಲಾಯರ್ಗಳೆಲ್ಲ ಆಗುತ್ತೆ, ಇದೇನಪ್ಪ ಇವನ್ಯಾವನೋ ಬಂದು ಇಂಡಿಯಾದಿಂದ ಈ ರೀತಿ ಮಾಡಿದ್ನಲ್ಲ. ಕಕ್ಷಿದಾರರಲ್ಲಿ ಇನ್ನೊಂದು ಕರೆಂಟ್ ಹೋಗುತ್ತೆ. ನಮಗೆ ಕೇಸ್ ಇರಲಿ ಇಲ್ಲದೇ ಇರಲಿ, ಎವಿಡೆನ್ಸ್ ಇರಲಿ ಇಲ್ಲದೇ ಇರಲಿ, ಕಾನೂನು ನಮ್ಮ ಕಡೆ ಇರಲಿ ಇಲ್ಲದೇ ಇರಲಿ, ಗಾಂಧಿ ಎದ್ದು ಹೋದರೆ ನಮ್ಮ ಸಮಸ್ಯೆಗೊಂದು ಪರಿಹಾರ ಸಿಗುತ್ತೆ.
ಆ ಒಂದು ಕೇಸ್ ಸೆಟಲ್ಮೆಂಟ್ ಮಾಡಿದ್ರಿಂದ ಸ್ನೇಹಿತರೆ, ಗಾಂಧಿ ಹ್ಯಾಡ್ ಎ ರೋರಿಂಗ್ ಪ್ರಾಕ್ಟೀಸ್ ಇನ್ ದಿ ಲೀಗಲ್ ಪ್ರೊಫೆಷನ್ ಇನ್ ಸೌತ್ ಆಫ್ರಿಕಾ ಫಾರ್ 23 ಇಯರ್ಸ್. 23 ವರ್ಷ. ಹಾಗಾಗಿ ಕೇಸ್ ಸೆಟಲ್ ಮಾಡಿಸೋದ್ರಿಂದ ನಿಮ್ಮ ವರಮಾನ ಕಡಿಮೆ ಆಗೋಲ್ಲ, ನಿಮ್ಮ ಕೇಸ್ ಕಡಿಮೆ ಆಗೋಲ್ಲ, ನಿಮ್ಮ ಪಾಪ್ಯುಲಾರಿಟಿ ಜಾಸ್ತಿ ಆಗುತ್ತೆ, ಜನರಿಗೆ ನಿಮ್ಮ ಆಕ್ಸೆಸಿಬಿಲಿಟಿ ಜಾಸ್ತಿ ಆಗುತ್ತೆ. ನೀವು ಆವಾಗ ಇನ್ನೂ ದೊಡ್ಡ ಲಾಯರ್ ಆಗಿ ಬೆಳೀಬೋದಾಗಿದೆ. ಅದರ ಜೊತೆಗೆ ಸ್ನೇಹಿತರೆ, ನಾವು ಯಾವಾಗಲೂ ಐ ಹ್ಯಾವ್ ಸೀನ್ ಇನ್ ಮೈ ಲೈಫ್, ಇಲ್ಲಿ ಬೆಂಗಳೂರಿನ ಕೆಲವರು ಪಾಪ ಇವರೆಲ್ಲ ಈ ಹುಡುಗರೆಲ್ಲ ನನಗಿಂತ ಭಾಳ ಚಿಕ್ಕವರು, ಅವ್ರಿಗೆ ಗೊತ್ತಿಲ್ಲದೆ ಇರ್ಬೋದು. ಐ ಹ್ಯಾವ್ ಸೀನ್ ಇನ್ ಬ್ಯಾಂಗ್ಳೂರ್ ದೊಡ್ಡ ದೊಡ್ಡ ಕಾರುಗಳಲ್ಲಿ, ಇಡೀ ಬ್ಯಾಂಗ್ಳೂರಿನಲ್ಲಿ ಆವತ್ತಿದ್ದಿದ್ದು 1,000 ಚಿಲ್ಲರೆ ಲಾಯರ್ಗಳ್ರಿ. ಹೈಕೋರ್ಟು, ಸಿಟಿ ಕೋರ್ಟು, ಮ್ಯಾಜಿಸ್ಟ್ರೇಟ್ ಕೋರ್ಟು, ಮೇಯಾಲು ಎಲ್ಲ ಕಡೆ ಸೇರಿ ಲೆಸ್ ದ್ಯಾನ್ 1000 ಕಾರುಗಳು ಬರ್ತಾ ಇದ್ದವರು 10-12 ಜನ ಬರ್ತಿದ್ರು. ಮಹಿಳಾ ಲಾಯರ್ಗಳು ಕೇವಲ ಒಂದು 15 ಜನ ಇರ್ಬೋದು. ಆದರೆ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಲಾಯರ್ಗಳು ಬಂದಿದ್ದಾರೆ, ಮಹಿಳಾ ಲಾಯರ್ಗಳು ಬಂದಿದ್ದಾರೆ, ಅನೇಕ ಜನರ ಕಾರುಗಳು ಇವೆಲ್ಲ. ಐ ಆಮ್ ಹ್ಯಾಪಿ ಅಬೌಟ್ ಆಲ್ ದೀಸ್ ಥಿಂಗ್ಸ್. ಆದರೆ ನಾನು ಹೇಳೋ ಪಾಯಿಂಟ್ ಇಷ್ಟೇ, ನಾನು ಚಿಕ್ಕ ಹುಡುಗನಾಗಿ ಲಾಯರ್ ಆಗಿದ್ದಾಗ ದೊಡ್ಡ ದೊಡ್ಡ ಕಾರುಗಳಲ್ಲಿ ಓಡಾಡ್ತಕ್ಕಂಥವ್ರು ಸತ್ತೋದಾಗ ನಾನು ಬಾರ್ ಅಸೋಸಿಯೇಷನ್ ಸೆಕ್ರೆಟ್ರಾಗಿ ನಾನು ನಮ್ಮ ಮ್ಯಾನೇಜರ್ ಹೋಗಿ ಹೂನಾರ ಹಾಕಿದ್ವಿ. ಆದರೆ ಶವ ಸಂಸ್ಕಾರ ಮಾಡೋಕ್ಕೆ ಯಾರೂ ಇರಲಿಲ್ಲ ರೀ. Nobody was present. They are all celebrated advocates, made lakhs of rupees, wandered in most wonderful cars in the Bangalore city. On the day they died, there was nobody to carry his dead body. ಹಾಗಾಗಿ ಸ್ನೇಹಿತರೆ, ನಮಗೆ ದುಡ್ಡು ಬೇಕು, ನಾವು ನಮ್ಮ ಸಂಸಾರ ಸಾಗಬೇಕು. ಡೂ ಪ್ರೊಫೆಷನ್, ನಾಟ್ ಫಾರ್ ಮನಿ. ಮನಿ ವಿಲ್ ಕಮ್ ಫಾರ್ ಯುವರ್ ಲಿವಿಂಗ್. ಅದನ್ನೇ ನಾನು ಹೇಳಿದ್ದೆ ಪ್ರಾರಂಭದಲ್ಲಿ. 50 ವರ್ಷಗಳ ನನ್ನ ಈ ಜರ್ನಿನಲ್ಲಿ ನನಗೆ ಒಂದು ಗ್ರ್ಯಾಜುಯೇಷನ್ ಕೊಡಿಸಿದೆ, ಒಬ್ಬ ಲಾಯರ್ನ ಮಾಡಿದೆ, ಜ್ಞಾನವನ್ನು ಕೊಟ್ಟಿದೆ, ಲಾಯರ್ ಸಮುದಾಯದ ಲೀಡರನ್ನಾಗಿ ಮಾಡಿದೆ, ನನ್ನನ್ನು ಜಡ್ಜಾಗಿ ಮಾಡಿದೆ. ಇವತ್ತು ಬಾರ್ ಕೌನ್ಸಿಲ್ ಅವರು ನನ್ನನ್ನು ಗುರುತಿಸಿ ನನ್ನ ಅನುಭವವನ್ನು ನಿಮ್ಮಂಥ ಯುವಕರ ಜೊತೆ ಹಂಚಿಕೊಳ್ಳೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ವಾಟ್ ಈಸ್ ನಾಟ್ ಗಿವನ್ ಟು ಮೀ ಮೈ ಫ್ಯಾಮಿಲಿ. ಎಲ್ಲವನ್ನು ಈ ನ್ಯಾಯಾಂಗದ ಕುಟುಂಬ ನನಗೆ ಕೊಟ್ಟಿದೆ ಸ್ನೇಹಿತರೆ. ಜ್ಞಾನ ಕೊಟ್ಟಿದೆ, ಜೀವನ ಕೊಟ್ಟಿದೆ, ಜೀವನಕ್ಕೆ ಬೇಕಾದ ವರಮಾನ ಕೊಟ್ಟಿದೆ, ಗೌರವ ಕೊಟ್ಟಿದೆ, ಮುಖಂಡತ್ವ ಕೊಟ್ಟಿದೆ. ಎಲ್ಲವನ್ನೂ ನಾನು ಪಡೆದಿದ್ದು ಈ ಫ್ಯಾಮಿಲಿಯಿಂದ. If it is possible to me, a boy who is born in a middle class agriculture family, why not you? ನೀವೆಲ್ಲರೂ ಪ್ರತಿಯೊಬ್ಬರೂ ಕೂಡ ಇಲ್ಲಿ ಬರೋದಕ್ಕೆ ಸಾಧ್ಯ ಐತೆ. ಆದರೆ ಹಾರ್ಡ್ ವರ್ಕ್ ಮಾಡಿ, ಹಾನೆಸ್ಟ್ ವರ್ಕ್ ಮಾಡಿ, ಎಥಿಕ್ಸನ್ನು ಕಾಪಾಡಿಕೊಳ್ಳಿ. ಕ್ವಾಲಿಟಿ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ನೀವು ಕ್ವಾಲಿಟಿಯನ್ನು ಕಾಪಾಡಿಕೊಳ್ಳದೆ ಇದ್ದರೆ ನೀವು ಎಲ್ಲೋ ಹಿಂದೆ ಬಿದ್ದು ಹೋಗ್ತೀರಿ. ಹಂಗಾಗಬಾರ್ದು. ನೀವು ಪ್ರತಿಯೊಬ್ಬರು ಕ್ವಾಲಿಟಿಯನ್ನು ಕಾಪಾಡಿ. ಇವಾಗ ನಿಮ್ಮ ಮುಂದೆ ನಾವಿದ್ದಿದ್ದು ಬೇರೆ, ಇವತ್ತು ನಿಮ್ಮ ಮುಂದೆ ಇರ್ತಕ್ಕಂಥ ಜಗತ್ತೇ ಬೇರೆ. ಒಂದು ಜಡ್ಜ್ಮೆಂಟ್ ಬೇಕು ಅಂದರೆ ಲೈಬ್ರರಿನಲ್ಲಿ ಕೂತ್ಕೊಂಡು 3-4 ದಿವಸ ಆ ಧೂಳು ತಿಂದ್ಕೊಂಡು ಪೇಜ್ ಓದ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ವಿ. ಇವತ್ತು ವಿತಿನ್ ಸೆಕೆಂಡ್ಸ್ ಇಟ್ ವಿಲ್ ಅಪಿಯರ್ ಬಿಫೋರ್ ಯು ಇನ್ ಯುವರ್ ಲ್ಯಾಪ್ಟಾಪ್. ಡ್ರಾಫ್ಟ್ ಮಾಡೋಕ್ಕೆ ಒದ್ದಾಡ್ತಾ ಇದ್ವಿ. ಇವತ್ತು ಚಾಟ್ GPT-ನಲ್ಲಿ ವಿತಿನ್ ನೋ ಟೈಮ್ ಯು ವಿಲ್ ಗೆಟ್ ದಿ ರಿಟ್ ಪಿಟಿಷನ್, ಪ್ಲೇಂಟ್, ರಿಟರ್ನ್ ಸ್ಟೇಟ್ಮೆಂಟ್ ಆ್ಯಂಡ್ ವಾಟ್ ನಾಟ್. ಹಾಗಿದ್ದಾಗ ನೀವು ಇಲ್ಲಿ ಸರ್ವೈವ್ ಆಗಬೇಕು ಅಂತ ಅನ್ನೋದಾದರೆ ನೀವು ಕ್ವಾಲಿಟಿಯನ್ನು ಮೇಂಟೈನ್ ಮಾಡಿದ್ರೆ ಮಾತ್ರ, ಹೊಸ ಆವಿಷ್ಕಾರಗಳಿಗೆ ತೆರೆದಾಗ ಮಾತ್ರ, ಹೊಸ ಪ್ರಯೋಗಗಳನ್ನು ಮಾಡೋದ್ರ ಮುಖಾಂತರ
ಲೀಗಲ್ ಜೂರಿಸ್ಪ್ರುಡೆನ್ಸನ್ನು ವ್ಯಾಪಕವಾಗಿ ಮತ್ತಷ್ಟು ವಿಸ್ತಾರಗೊಳಿಸೋದ್ರ ಮುಖಾಂತರ ಅದು ಸಾಧ್ಯ ಇದೆ. ಅದು ನೀವು ಮಾಡಬಲ್ಲರು. ಅಂಥ ಅವಕಾಶಗಳಲ್ಲಿ ಇವೆ. ಅದನ್ನೆಲ್ಲ ಸದುಪಯೋಗ ಪಡಿಸ್ಕೊಂಡು ನೀವು ಉತ್ತಮವಾಗಿ ಬೆಳೆದು ಒಳ್ಳೆಯ ಲಾಯರ್ಗಳಾಗಿ ಈ ದೇಶಕ್ಕೆ, ಈ ಸಮಾಜಕ್ಕೆ ನಿಮ್ಮಿಂದ ಅಪಾರವಾದಂಥ ಕೊಡುಗೆ ಸಿಗಲಿ, ನಿಮಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಮತ್ತೊಮ್ಮೆ ನಿಮ್ಮೆಲ್ಲರನ್ನು ಅಭಿನಂದಿಸ್ತಾ ಅವಕಾಶಕ್ಕಾಗಿ ಎಲ್ಲ ಪದಾಧಿಕಾರಿಗಳಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. APJ ಅಬ್ದುಲ್ ಕಲಾಂರವರು ಯಾವಾಗಲೂ ಹೇಳ್ತಾರೆ. ಸೊ ಅದನ್ನು ಗುರುರಾಜ ಕರ್ಜಗಿ ಅವರು ತಮ್ಮ ಒಂದು ಮೋಟಿವೇಶನಲ್ ಸ್ಪೀಚಲ್ಲಿ ಹೇಳ್ತಾ ಇರ್ತಾರೆ, ನಾವು ಯಾರನ್ನು ರೋಲ್ ಮಾಡಲಾಗಿ ಇಟ್ಕೋಬೇಕು ಅಂತಂದರೆ ತಮ್ಮ ಆದರ್ಶ ಮತ್ತು ಅನುಭವಗಳನ್ನು, ಯಾರು ಅದರಿಂದ ಒಂದು ಯಶಸ್ಸನ್ನು ಸಾಧಿಸಿರ್ತಾರೆ, ಸೊ ಅಂಥ ವ್ಯಕ್ತಿಗಳನ್ನು ನಾವು ರೋಲ್ ಮಾಡಲಾಗಿ ಇಟ್ಕೋಬೇಕು ಅಂತ ಸಾಹೇಬರು ಇವಾಗ ಏನು ಹೇಳಿದ್ರು, ಅವರೆಲ್ಲನೂ ಕೂಡ ಅವರೊಂದು ಆದರ್ಶ ಇಟ್ಕೊಂಡಿದ್ರು ಮತ್ತು ಅದರ ಜೊತೆಗೆ ತಮ್ಮ ಅನುಭವಗಳನ್ನು ತಮ್ಮ ಮುಂದೆ ಹಂಚಿದ್ದಾರೆ. ಆದರ್ಶ ಮತ್ತು ಅನುಭವಕ್ಕಿಂತ ದೊಡ್ಡ ಶಿಕ್ಷಕ ಯಾರೂ ಇಲ್ಲ ಅಂತ ಭಾವಿಸ್ತಾ ಇಂಥ ಒಂದು ಸುಸಮಯದಲ್ಲಿ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತು ಸಾಹೇಬರ ಇಂದ ಹಿತವಚನಗಳನ್ನು ಕೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಕ್ಕಾಗಿ ರಾಜ್ಯ ವಕೀಲರ ಪರಿಷತ್ತಿಗೂ ನಾವೇನು ತುಂಬುರದ ಧನ್ಯವಾದಗಳನ್ನು ಹೇಳುತ್ತಾ, ಹಾಗೂ ಸರ್ ವಿತ್ ಯುವರ್ ಪರ್ಮಿಷನ್ ಸರ್, ಸಂವಿಧಾನ ಓದು ಅನ್ನೋ ಒಂದು ಕೃತಿಯಲ್ಲಿ ಪ್ರಶ್ನೋತ್ತರಗಳೇನಿತ್ತಲ್ಲ ಸರ್, ನಾನು ಅದ್ರ ಬಗ್ಗೆ ಬುಕ್ ಇನ್ನೂ ಕಂಪ್ಲೀಟಾಗಿ ಓದೋಕ್ಕಾಗಿಲ್ಲ ಸರ್, ಆ ಪ್ರಶ್ನೋತ್ತರಗಳನ್ನು ಓದಿದ್ದೀನಿ. ಸೊ ಅದರಲ್ಲಿ ಹೇಳ್ತಾರೆ, ವಿದ್ಯಾರ್ಥಿ ಯುವಜನರಿಗಾಗಿ ಸಂವಿಧಾನವನ್ನು ಓದು ಅನ್ನೋ ಒಂದು ಕೈಪಿಡಿ ಬರೆದಂಥ ಉದ್ದೇಶ ಏನು ಅಂತ ಕೇಳ್ತಾರೆ ಸರ್. ತಾವಲ್ಲಿ ಉತ್ತರ ಕೊಡ್ತೀರಿ, ಒಂದು ವಿಶ್ವವೇ ಕೊಂಡಾಡುವಂತಹ ಭಾರತದ ಸಂವಿಧಾನದ ಆಶಯಗಳನ್ನು ಪರಿಚಯಿಸಲು ನಿರ್ಧರಿಸಿ ಸೊ ನಾನು ಈ ಬುಕ್ಕನ್ನು ಹೊರತಂದಿದ್ದೇನೆ ಅಂತ ಹೇಳ್ತೀರ ಸರ್. ಸೊ ಅದರಲ್ಲಿ ಒಂದು ವಿಶ್ವವೇ ಕೊಂಡಾಡುವಂಥದ್ದು ಅಂದರೆ ಸರ್, ನೀವು ಸಂವಿಧಾನವನ್ನು ಒಂದು ವಿಶ್ವಕ್ಕೆ ಹೋಲಿಸ್ತೀರಿ. ಸೊ ಅದು ತಾವು ನೋಡಿರೋ ವ್ಯೂ ಏನು ಅಂತ ದಯಮಾಡಿ ಹೇಳಬೇಕು ಅಂತ ಕೇಳ್ಕೊತೀನಿ ಸರ್. ಎರಡು 2014ರಲ್ಲಿ ನಾನು ರಿಟೈರ್ ಆದೆ. ಸುಪ್ರೀಂ ಕೋರ್ಟ್ನಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೆ. 2017ರಲ್ಲಿ 2018 ಬೆಂಗಳೂರು ಸೆನೆಟ್ ಹಾಲ್ನಲ್ಲಿ ಒಂದು ಕಾರ್ಯಕ್ರಮ ಮುಗಿಸಿ ವೇದಿಕೆಯಿಂದ ಕೆಳಗಡೆ ಬರ್ತಾಯಿದ್ದೆ. ನನ್ನ ಸ್ನೇಹಿತರೊಬ್ಬರು ಸಿದ್ದಾಪುರ ಕಾಲೇಜಿನಲ್ಲಿ ಅವರು ಕನ್ನಡ ಲೆಕ್ಚರರ್, ಅವರು ನನ್ನ ಹತ್ರ ಬಂದು, ಸರ್ ಯೂತ್ಸ್ಗೆ, ಸ್ಟೂಡೆಂಟ್ಸ್ಗೆ ಸುಲಭವಾಗಿ ಅರ್ಥ ಆಗುವಂಥ ಸಂವಿಧಾನದ ಬಗ್ಗೆ 60-70 ಪುಟಗಳ ಒಂದು ಪುಸ್ತಕ ಬರ್ಕೊಡ್ಬೇಕು, ಪ್ರಯತ್ನ ಮಾಡ್ತೀನಿ. 1-2 ತಿಂಗಳಲ್ಲಿ 150 ಪೇಜಿನ ಹ್ಯಾಂಡ್ ಸ್ಕ್ರಿಪ್ಟ್ ರೆಡಿ ಆಯಿತು. ಅದನ್ನು ಪ್ರಿಂಟ್ ಮಾಡಿ ಅದೇ 2018 ಆಗಸ್ಟ್ 25ರಂದು ಅದು ಲೋಕಾರ್ಪಣೆಗೊಂಡಿತ್ತು. ಸ್ನೇಹಿತರೆ, ನಾನು ಪುಸ್ತಕ ಬರೀಬೇಕು ಅಂತೂ ಅಂದ್ಕೊಂಡವನಲ್ಲ, ಯಾರಿಗಾಗಿ ಬರೀಬೇಕು ಅಂತ ಅಂದ್ಕೊಂಡವನು ಅಲ್ಲ. ಸ್ನೇಹಿತನ ಪ್ರೇರಣೆಗೆ ನಾನು ಬರೆದೆ. 20 ಲಕ್ಷಕ್ಕೂ ಅಧಿಕ ಪುಸ್ತಕಗಳು ಕನ್ನಡದಲ್ಲಿ ಮಾರಾಟ ಆಗಿವೆ. ಇಂಗ್ಲೀಷು, ಹಿಂದಿ, ಮಲಯಾಳಂ, ತೆಲುಗು, ಹಿಂದಿ, ಉರ್ದು ಇಷ್ಟು ಭಾಷೆಗಳಿಗೆ ತರ್ಜುಮೆ ಆಗಿದೆ. ಮರಾಠಿಗೂ ತರ್ಜುಮೆ ಆಗಿ, ಸರ್ ನೀವು ಯಾವತ್ತು ಬರ್ತೀರಾ ಅಂತ ಡೇಟ್ ಕೇಳ್ತಾ ಇದ್ದೆ. ಹೀಗೆ ಈ ಪುಸ್ತಕ ಬಂದಿದ್ದು, ಇದು ಜನ ಸ್ವೀಕಾರ ಮಾಡಿದ್ದಾರೆ. ನಿಮ್ಮ ಪುಸ್ತಕ ಓದಿದ್ದೀವಿ ಅಂತ ಹೇಳಿದಾಗ ನಾನು ಧನ್ಯನಾದೆ. ಸರ್ ಮತ್ತೊಂದು ಕ್ವಶನ್ ಇದೆ ಸರ್. ಕೃತಿಗಳ ದಾಖಲೆಗಳ ಮೇಲೆ ಒಂದು ದಾಖಲೆಗಳನ್ನು ಈ ಕೃತಿ ಬರೆದಿದೆ. ಸೊ ಹಾಗಾಗಿ ಇಷ್ಟು ಜನಪ್ರಿಯತೆಗೆ ಕಾರಣವಾದ ಅಂಶಗಳ್ಯಾವುದು ಅಂತ ತಮ್ಮನ್ನು ಕೇಳ್ತಾರೆ. ಸೊ ಆವಾಗ ತಾವು ಹೇಳ್ತೀರಿ, ಸರ್ ಭಾರತವನ್ನು ಅರ್ಥ ಮಾಡಿಕೊಂಡ್ರಷ್ಟೇ ಭಾರತದ ಸಂವಿಧಾನ ನಮಗೇನು ಅಂತ ಅರ್ಥ ಆಗುತ್ತೆ ಅಂತ ತಾವು ಹೇಳ್ತೀರಾ ಸರ್. ಅಲ್ಲಿ ತುಂಬ ಸೂಕ್ಷ್ಮವಾಗಿ ಹೇಳ್ತೀರಾ. ತಾವು ಬರೆದಿರೋಂಥ ಬರವಣಿಗೆ ನನಗದು ನಿಜವಾಗ್ಲೂ ಯಥಾವತ್ತಾಗಿ ಅರ್ಥ ಆಗಿಲ್ಲ ಸರ್. ಅಂದರೆ ಭಾರತ ಅನ್ನೋದನ್ನು ತಾವು ಯಾವ ರೀತಿ ನೋಡಿದ್ದೀರ ಅನ್ನೋ ಸೂಕ್ಷ್ಮವಾಗಿ ದಯವಿಟ್ಟು ಹೇಳಬೇಕು ಅಂತ ಕೇಳ್ಕೊತೀನಿ ಸರ್.
ಅದು ಆ ಪುಸ್ತಕ ಬರೀಬೇಕಾದ್ರೆ ಮುಂಚೆನೇ ಸಂವಿಧಾನದ ಬಗ್ಗೆ ನಾನೊಂದು ಪಿ ಪಿ ಟಿ ಮಾಡಿದ್ದೆ. ಆ ಪಿ ಪಿ ಟಿ ಮಾಡಬೇಕಾದ್ರೆ ನನ್ನ ವರ್ಕಲ್ಲಿ ನಾನು ಕಂಡುಕೊಂಡಿದ್ದೇನಂತಂದರೆ, ಒರಿಜಿನಲ್ ಟೆಕ್ಸ್ಟ್ ಸಂವಿಧಾನ ನೆತ್ಕೊಂಡು ಇಂಗ್ಲೀಷ್ನಲ್ಲೋ ಕನ್ನಡದಲ್ಲೋ ಇತರೆ ಯಾವುದೇ ಭಾಷೆಯಲ್ಲಿ ನೀವು 10 ಸಲ ಓದಿದರೂ ನಿಮ್ಗೆ ಅರ್ಥ ಆಗಲ್ಲ. ಇದು ನಾನು ಜಡ್ಜ್ಗಳಿಂದನೂ ಕೇಳ್ಕೊಂಡಿದ್ದೀನಿ, ಲಾಯರ್ಗಳಿಂದ ಕೇಳ್ಕೊಂಡಿದ್ದೀನಿ, ಲಾ ಪ್ರೊಫೆಸರ್ಸು ನನಗೆ ಈ ಮಾತನ್ನು ಹೇಳಿದ್ರು. ನನ್ನ ಅನುಭವದಿಂದನೂ ಅದು ಸತ್ಯ ಕೂಡ. ಆವಾಗ ನನಗೆ ಬಂತು, ವಾಟ್ ಈಸ್ ದಿ ಮೆಥಡಾಲಜಿ ಟು ರೀಡ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಯೋಚನೆ ಮಾಡಿದಾಗ ನನಗೆ ಹೊಡೆದಿದ್ದೇನು ಅಂತಂತಂದರೆ, ವಿತೌಟ್ ಅಂಡರ್ಸ್ಟ್ಯಾಂಡಿಂಗ್ ಇಂಡಿಯಾ ಇಟ್ ಈಸ್ ನಾಟ್ ಪಾಸಿಬಲ್ ಟು ಅಂಡರ್ಸ್ಟ್ಯಾಂಡ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಅಂಡರ್ಸ್ಟ್ಯಾಂಡಿಂಗ್ ಇಂಡಿಯಾ ಅಂದರೆ ಏನು? ಮಿಡ್ಲಿ ಸ್ಕೂಲ್ನಲ್ಲಿ ನಮಗೆಲ್ಲ ನಮ್ಮ ಮೇಷ್ಟ್ರು ಏನು ಹೇಳ್ಕೊಟ್ಟಿದ್ದಾರೆ ಅಂದರೆ, ಉತ್ತರಕ್ಕೆ ಹಿಮಾಲಯ, ದಕ್ಷಿಣಕ್ಕೆ ಹಿಂದೂ ಮಹಾಸಾಗರ, ಈ ಕಡೆ ಅರೇಬಿಯಾ ಸಮುದ್ರ, ಈ ಕಡೆ ಬೇ ಆಫ್ ಬೆಂಗಾಲು, ಮಧ್ಯದಲ್ಲಿ ವಿಂಧ್ಯ ಪರ್ವತಗಳು. ನಿಮ್ಮ ಮೇಷ್ಟ್ರು ಏನಾದರೂ ಜಾಸ್ತಿ ಹೇಳಿದ್ದಾರಾ? ಹೇಳ್ರಿ ಯಾರಾದರೂ? ಅಷ್ಟೇ ದೇಶ ಅಂದರೆ ಅಷ್ಟೇನಾ? ಅದಕ್ಕೆ ತೆಲುಗುನ ಒಬ್ಬ ಮಹಾಕವಿ ಹೇಳ್ತಾನೆ, ದೇಶಮಂಟೆ ಮಟ್ಟಿ ಕಾದೋಯ್, ದೇಶಮಂಟೆ ಮನುಷ್ಯಲೋಯ್. ಎ ನೇಷನ್ ಈಸ್ ಮೇಡ್ ಆಫ್ ನಾಟ್ ಜಸ್ಟ್ ಲ್ಯಾಂಡ್, ಎ ನೇಷನ್ ಈಸ್ ಮೇಡ್ ಆಫ್ ಪೀಪಲ್. ಆ ಜನರ ಬಗ್ಗೆ ತಿಳ್ಕೊಬೇಕು. ಆ ಜನರ ಬಗ್ಗೆ ಏನು ತಿಳ್ಕೊಬೇಕು? ಅವರ ಇತಿಹಾಸ, ಅವರ ಮೂಲ, ಅವರ ಭಾಷೆ, ಅವ್ರ ಸಂಸ್ಕೃತಿ, ಅವರ ಮೌಲ್ಯಗಳು, ಆರ್ಥಿಕ ಸಾಮಾಜಿಕ ಸಂಬಂಧಗಳು, ಇವೆಲ್ಲವನ್ನು ತಿಳ್ಕೊಂಡಾಗ ಆ ದೇಶದ ಜನರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಸಾಧ್ಯ. ಮೈ ಫ್ರೆಂಡ್ಸ್, ಈಸ್ ಇಟ್ ಪಾಸಿಬಲ್ ಟು ಅಂಡರ್ಸ್ಟ್ಯಾಂಡ್ ಡೆಮಾಕ್ರಸಿ ವಿತೌಟ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಈಸ್ ಮೊನಾರ್ಕಿ, ವಾಟ್ ಈಸ್ ಕಲೋನಿಯಲಿಸಮ್, ವಾಟ್ ಈಸ್ ಫ್ಯೂಡಲಿಸಮ್? Without understanding caste inequality, is it possible to understand the philosophy of social justice in the Indian Constitution? ಈ ಮುಖಾಂತರ, without understanding pluralism in India, is it possible to understand Article 14 and Article 15? ಈ ಮುಖಾಂತರ ನೀವು ದೇಶನ ಅರ್ಥ ಮಾಡಿಕೊಂಡು ಸಂವಿಧಾನನ ಪ್ರವೇಶ ಮಾಡಿದರೆ ನಿಮಗೆ ಸಂವಿಧಾನ ಸುಲಭವಾಗಿ ಅರ್ಥ ಆಗುತ್ತೆ. ಆ ಪಿ ಪಿ ಟಿ ಪ್ರೆಸೆಂಟೇಷನನ್ನು ಯು ವಿಲ್ ನಾಟ್ ಬಿಲೀವ್, 2000+ ಪ್ರೆಸೆಂಟೇಷನ್ಸ್ ಕೊಟ್ಟಿದ್ದೀನಿ. ಜನನಿ ಜನ್ಮ ಭೂಮಿಶ್ಚ ಸ್ವರ್ಗಾತಪಿ ಗರಿಯಸಿ ಅಂತೀವಿ. ಅಂದರೆ ಹೆತ್ತ ತಾಯಿ ಮತ್ತು ಜನ್ಮ ಕೊಟ್ಟಂತಹ ಭೂಮಿ ಸ್ವರ್ಗಕ್ಕಿಂತಲೂ ಮಿಗಿಲು ಅಂತ. ಸೊ ಸಾಹೇಬರು ಒಂದು ಭೂಪ್ರದೇಶದ ಬಗ್ಗೆ, ಜನರ ಬಗ್ಗೆ, ಸಂಸ್ಕೃತಿ ಬಗ್ಗೆ ಯಾವ ಸಬ್ಜೆಕ್ಟ್ ಕೇಳಿದ್ರೂ ಕೂಡ ಸಾಹೇಬರು ಅದನ್ನು ತುಂಬ ಸರಳವಾಗಿ ವಿವರವಾಗಿ ಹೇಳ್ಕೊಡ್ತಾರೆ. ಮತ್ತು ಸರ್, ಇಷ್ಟೊತ್ತು ತಮ್ಮೊಂದಿಗೆ ಕಳೆದು ಸವಿವರವಾಗಿ ಮಾತಾಡಿ ಮತ್ತು ಕೇಳಿದಂಥ ಪ್ರಶ್ನೆಗಳಿಗೆ ಉತ್ತರಿಸಿದ್ದೀರಿ ಸರ್. ತಮಗೆ ತುಂಬು ಹೃದಯದ ಧನ್ಯವಾದಗಳು. ಮತ್ತು ರಾಜ್ಯ ವಕೀಲರ ಪರಿಷತ್ ವತಿಯಿಂದ ತಮಗೆ ಒಂದು ಸಣ್ಣದಾದಂತಹ ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ತಾವು ದಯಮಾಡಿ ಸ್ವೀಕಾರ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಸರ್. ಸನ್ಮಾನವನ್ನು ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ಅಧ್ಯಕ್ಷರು ಮತ್ತು ಸದಸ್ಯರು ಹಾಗೂ ಅತಿಥಿಗಳು ಮತ್ತು ಬಾರ್ ಕೌನ್ಸಿಲ್ ಚೇರ್ಮನನ್ನು ಅಧ್ಯಕ್ಷರಾದಂಥ ಶಿವಕುಮಾರ್ ಸರ್ ಅವರು ನಡೆಸ್ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಸನ್ಮಾನವನ್ನು ಸ್ವೀಕರಿಸಿದ್ದಕ್ಕಾಗಿ ತಮಗೆ ತುಂಬು ಹೃದಯ ಧನ್ಯವಾದಗಳು. ಹಾಗೂ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಬೆಂಗಳೂರು ಸಹಕಾರ ಸಂಘದ ಅಧ್ಯಕ್ಷರಾದಂತಹ ಶ್ರೀ ನಂಜಪ್ಪ ಕಾಳೇಗೌಡರವ್ರಿಗೂ ಕೂಡ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ ಸರ್. ಅದನ್ನು ಬಾರ್ ಕೌನ್ಸಿಲ್ನ ಅಧ್ಯಕ್ಷರು ಹಾಗೂ ಸದಸ್ಯರು ನಡೆಸ್ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ ಸರ್. ನಂಜಪ್ಪ ಕಾಳೇಗೌಡರು ಬೆಂಗಳೂರು ವಕೀಲರ ಸಹಕಾರ ಸಂಘದ ಅಧ್ಯಕ್ಷರಾಗಿರ್ತಾರೆ.
ಧನ್ಯವಾದಗಳು ಸರ್. ಹಾಗೂ ಬೆಂಗಳೂರು ಸಾಹಿತ್ಯ ಕೂಟದ ಅಧ್ಯಕ್ಷರಾದಂತಹ ಶ್ರೀ ಮಂಜುನಾಥ ಬಿ ಗೌಡ್ರು ಆಗಮಿಸಿದ್ದಾರೆ. ಅವರಿಗೂ ಕೂಡ ಒಂದು ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ ವತಿಯಿಂದ ಸನ್ಮಾನವನ್ನು ಸ್ವೀಕಾರ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಸರ್. ಸನ್ಮಾನವನ್ನು ಸ್ವೀಕಾರ ಮಾಡಿದಂಥ ಅತಿಥಿ ಮಹೋದಯರಿಗೂ ಹಾಗೂ ಸನ್ಮಾನವನ್ನು ನಡೆಸ್ಕೊಟ್ಟಂಥ ರಾಜ್ಯ ವಕೀಲರ ಪರಿಷತ್ತಿನ ಅಧ್ಯಕ್ಷರು ಹಾಗೂ ಸದಸ್ಯರಿಗೆ ಧನ್ಯವಾದಗಳು. ಹಾಗೂ ತಡವಾಗಿ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ಸದಸ್ಯರಾದಂತಹ ದೇವರಾಜ್ ಸರ್ ಅವರು ಆಗಮಿಸಿದ್ದಾರೆ. ಸರ್, ತಮಗೂ ಕೂಡ ಕಾರ್ಯಕ್ರಮದ ಪರವಾಗಿ ಸ್ವಾಗತಗಳು. ಹಾಗೂ ಕೊನೆಯದಾಗಿ ಕಾರ್ಯಕ್ರಮದ ಒಂದು ವಂದನಾರ್ಪಣೆಯನ್ನು ಗೌತಮ್ ಸನ್ಸ್ ಅವರು ನಡೆಸ್ಕೊಡ್ತಾರೆ. ಎಲ್ರಿಗೂ ನಮಸ್ಕಾರ. ಕಾರ್ಯಕ್ರಮ ಮುಂದುವರಿಯುತ್ತೆ. ಆದರೆ ನಿಮ್ಮೆಲ್ಲರ ಮಾದರಿ ನಾಯಕರು, ವಕೀಲರು, ನ್ಯಾಯಮೂರ್ತಿಗಳು, ನಿವೃತ್ತ ನ್ಯಾಯಮೂರ್ತಿಗಳು, ಆದರೆ ಅತ್ಯಂತ ಕ್ರಿಯಾಶೀಲವಾದಂಥ ನಿವೃತ್ತ ನ್ಯಾಯಮೂರ್ತಿಗಳಾದಂಥ ಸನ್ಮಾನ್ಯ ಶ್ರೀ ನಾಗಮೋಹನ್ ದಾಸ್ರವರು ಅನಾರೋಗ್ಯ ಪರಿಸ್ಥಿತಿಯಲ್ಲೂ ಬಂದು ತಮ್ಮ ಅನುಭವಗಳನ್ನು ತಮ್ಮೊಡನೆ ಹಂಚಿ, ನಿಮ್ಮೆಲ್ಲರೊಡನೆ ಹಂಚಿ ಹೆಚ್ಚು ಕಡಿಮೆ 1 ಗಂಟೆ ಉಪನ್ಯಾಸ ಮಾಡಿದ್ದಾರೆ. ನಿಜಕ್ಕೂ ಐ ಫೆಲ್ಟ್ ಎನ್ಲೈಟೆಂಡ್. ನನಗೂ 33 ವರ್ಷ ಪ್ರಾಕ್ಟೀಸ್ ಮಾಡಿ ಆಗಿದೆ. ಕಾಲೇಜಿಗೆ ಸೇರಿ 40 ವರ್ಷ ಆಗಕ್ಕೆ ಬಂತು. ಆದರೆ ಇಷ್ಟೊಂದು ನಿಕಟ ಸಂಬಂಧ ಹೊಂದಿದ್ರೂ ನಾನು ಇಂಥ ಒಂದು ಆದರ್ಶ ವ್ಯಕ್ತಿತ್ವದ ವಕೀಲರು ಮತ್ತು ನ್ಯಾಯಮೂರ್ತಿಗಳನ್ನು ನಾನು ನನ್ನ ಜೀವನದಲ್ಲಿ ನೋಡಿಲ್ಲ. ಇವತ್ತು ಅವರ ಪ್ರತಿ ಸರಿ ಎಷ್ಟೋ ಸರಿ ಕೇಳಿದ್ದೀನಿ. ಮತ್ತೊಂದು ಸರಿ ಮಾತಾಡಿದಾಗೂ ಒಂದು ಹೊಸ ಚೇತನ, ಹೊಸ ಹುಮ್ಮಸ್ಸು ನಮ್ಮಲ್ಲಿ ಬರುತ್ತೆ. ಸಂವಿಧಾನಬದ್ಧವಾಗಿ ನಡ್ಕೋಬೇಕು, ಈ ದೇಶದ ಜನರ ಪರವಾಗಿ ನಡ್ಕೋಬೇಕು. ನಾವು ವಕೀಲರಾಗಿ ಹೇಗೆ ಸಾಮಾನ್ಯ ಜನರಿಗೆ ಆದರ್ಶಪ್ರಾಯರಾಗಿ ಇರಬೇಕು ಅನ್ನೋದನ್ನು ತಮಗೆ 1 ಗಂಟೆಯಲ್ಲಿ ಹೇಳಿಕೊಟ್ಟಿದ್ದಾರೆ. ಹಲವಾರು ಪುಸ್ತಕಗಳನ್ನು ಬರೆದಿದ್ದಾರೆ. ಇವತ್ತು ಅವರು ಇಲ್ಲಿಗೆ ಬಂದು ನಮ್ಮೆಲ್ಲರಿಗೆ ಮತ್ತೊಮ್ಮೆ ಪಾಠ ಮಾಡಿರೋದಕ್ಕೆ, ಉಪನ್ಯಾಸ ಮಾಡಿರೋದಕ್ಕೆ ಕರ್ನಾಟಕ ವಕೀಲ ಪರಿಷತ್ತಿನ ಪರವಾಗಿ ಅತ್ಯಂತ ಆಭಾರಿಯಾಗಿದ್ದೇವೆ ಮತ್ತು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಕಾರ್ಯಕ್ರಮ ಮುಂದುವರಿಯುತ್ತೆ. ಈಗ ಚೀಫ್ ಜಸ್ಟಿಸು ಬರೋರಿದ್ದಾರೆ. ಬೇರೆ ಕಾರ್ಯಕ್ರಮ ಮುಂದುವರಿಯುತ್ತೆ. ಅವ್ರು ಮಾತಾಡ್ತಾರೆ. ಅದನ್ನು ಎಲ್ಲರೂ ಕೂಡ ಯಾವುದೇ ಗಲಾಟೆ ಇಲ್ಲದೆ ಕೇಳಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ನನ್ನ ಈ ಸಂಜೆಯ ವಂದನೆಗಳು. ವೇದಿಕೆ ಮೇಲೆ ಆಸೀನರಾದಂಥ ಮಾಜಿ ಅಧ್ಯಕ್ಷರಾದಂಥ ಕೆ.ಬಿ. ನಾಯಕ್ ಅವರೇ, ಹಾಗೂ ಕರ್ನಾಟಕ ರಾಜ್ಯ ವಕೀಲರ ಸದಸ್ಯರಾದಂಥ ದೇವರಾಜ್ ಅವರೇ, ಹಾಗೂ ನನ್ನ ಮುಂದೆ ನೆರೆದಂಥ ಎಲ್ಲ ಯುವ ಹಾಗೂ ಯುವತಿ ವೃತ್ತಿ ಬಾಂಧವರೇ, ಇಲ್ಲಿಯವರೆಗೆ ನಾಗಮೋಹನ್ ದಾಸ್ ಅವರು ನಾವು ಭಾಳ ಚೆನ್ನಾಗಿ ಪರಿಚಯ ಅವರು. ಅವರು ಸಹಿತ ಬಾರ್ ಅಸೋಸಿಯೇಷನ್ ಸೆಕ್ರೆಟರಿ ಆದಾಗ ಅವ್ರ ಜೊತೆ ಕೆ.ಎಲ್. ಮಂಜುನಾಥ್ ಅವರ ಅಧ್ಯಕ್ಷ ಅವರು ನನ್ನ ಸ್ನೇಹಿತರು. ಬಾರ್ ಕೌನ್ಸಿಲ್ ಮೆಂಬರ್ ಇದ್ದರು. ಅವ್ರು ಹೀಸ್ ನೋ ಮೋರ್. ಹೈಕೋರ್ಟ್ ಜಡ್ಜ್ ಆಗಿ ಅವರು ರಿಟೈರ್ಡ್ ಆಗಿದ್ದರು. ಇವರೆಲ್ಲ ಹೆಂಗೆ ಅಂದ್ರೆ ಸ್ಟಾಲ್ವರ್ಡ್ಸು. ಈ ನಮ್ಮ ಯುವ ಮಿತ್ರನ ಹೆಂಗೆ ಮ್ಯಾಗ ತರಬೇಕು, ಟ್ರೈನ್ ಹೆಂಗೆ ಮಾಡಬೇಕು ಅನ್ನೋ ಒಂದು ಚಿಂತನೆಯಲ್ಲಿ ಇದ್ದಂಥ ವ್ಯಕ್ತಿಗಳು ಇವರೆಲ್ಲ. ಅದ್ರಾಗ ನಾನು ಚೇರ್ಮನ್ ಆದಾಗ 36 ವಾರದಲ್ಲಿ 32 ವರ್ಕ್ಶಾಪ್ ಮಾಡಿದ್ದೀನಿ. ಉದ್ದೇಶ ಏನಂದ್ರೆ ನಮ್ಮ ಯುವ ಮಿತ್ರರಿಗೆ ವರ್ಕ್ಶಾಪ್ ಮಾಡೋದು ಉದ್ದೇಶ ಏನಂದರೆ ನಿಮಗೆಲ್ಲ
ಹೊಸ ಹೊಸ ಕಾನೂನುಗಳು ಬಂದದ ಬಗ್ಗೆ ಅರಿವು ಮೂಡಿಸೋದು, ಯಾವ ಸೆಕ್ಷನ್ ಕೆಳಗೆ ಯಾವ್ದು ಬರ್ತೈತಿ ಎಲ್ಲ ತಿಳುವಳಿಕೆ ಸ್ಟಾಲ್ವರ್ಡ್ಸ್ ಕಡೆಯಿಂದ ತಮಗೆ ಬೋಧನೆಯನ್ನು ಮಾಡಿಸಿ ನಾನು ಇನ್ನೊಂದು ಪ್ರೋಗ್ರಾಮ್ ಮಾಡಿದ್ದೆ. ಮುನ್ಸಿಪಲ್ ಎಕ್ಸಾಮ್ ಇತ್ತು, ನಾ ಚೇರ್ಮನ್ ಇದ್ದೆ ಧಾರವಾಡದಲ್ಲಿ. 112 ಮಂದಿ ಟ್ರೈನಿಂಗ್ ಬಂದಿದ್ದರು. 7 ಡೇಸ್ ಎಲ್ಲ ಅವರಿಗೆ ಟ್ರೈನಿಂಗ್ ಕೊಡಿಸಿದ್ವಿ. ಅವಾಗ ಒಂದು 5-6 ಮಂದಿ ಜಸ್ಟ್ ಅದು ಹೈಕೋರ್ಟ್ ಬೆಂಚ್ ಆಗಿತ್ತು. ಹೈಕೋರ್ಟ್ ಜಡ್ಜಸ್ ಅವ್ರ ಕಡೆಯಿಂದ ಕರೆಸಿ ಎಲ್ಲ ಲೆಕ್ಚರರ್ ಕೊಡಿಸಿ ಎಲ್ಲ ಮಾಡಿದ್ರು. ಅವಾಗ ಔಟ್ ಆಫ್ ದ್ಯಾಟ್ 18 ಮಂದಿ ಮುನ್ಸಿಪ್ ಸೆಲೆಕ್ಷನ್ ಆಗಿದ್ದರು. ಅಂದರೆ ಇವತ್ತು ಬಾರ್ ಕೌನ್ಸಿಲ್ ಕೆಲಸ ಏನು, ಕರ್ತವ್ಯ ಏನಂದರೆ ನಮ್ಮಲ್ಲಿ ಒಂದು ಅದಕ್ಕೆ ಆದಂಥ ಒಂದು ವಿಂಗು ಅದೇ. ಅದರಿಂದ ಅದಕ್ಕೆ ನಮ್ಮ ಚೇರ್ಮನ್ರು ಇವರು ಇದ್ದಾರೆ, ಗೌತಮ್ ಚಂದ್. ಹೀಗಾಗಿ ಇವು ಮೇಲಿನ ಮೇಲೆ ನಮ್ಮ ನಡೀತಾ ಇರ್ತಾವೆ ಪ್ರೋಗ್ರಾಮ್. ಎಲ್ಲರೂ ಧ್ಯೇಯ ಉದ್ದೇಶ ಈ ಒಂದು ಜಡ್ಜಸ್ದಾಯಿತು, ಸೀನಿಯರ್ ಲಾಯರ್ಸ್ ಆಯಿತು, ಈ ಒಂದು ಪೀಳಿಗೆಯನ್ನು ಉನ್ನತ ಮಟ್ಟಕ್ಕೆ ತರಬೇಕನ್ನೋ ಕಳಕಳಿ ಇದ್ದವರು ಭಾಳ ಮಂದಿ ಇದ್ದಾರೆ. ಹೀಗಾಗಿ ಪ್ರತಿಯೊಬ್ಬರು ನಾವು ಯಾವರ ಕರೆದ ಲೆಕ್ಚರ್ ಹಿಂದೆ ಚಲೋ ಹೇಳೋಂತ ಹೇಳಿದ್ರೆ ರಿಕ್ವೆಸ್ಟ್ ಮಾಡಿದರೆ ಯಾರೂ ಇಲ್ಲ ಅನ್ನೋದಿಲ್ಲ. ಬಂದು ಒಂದು ಎಲ್ಲೆಲ್ಲೋ 500-600 ಕಿಲೋಮೀಟ್ರ್ ಮ್ಯಾಗ ಬಂದು ನಮಗೆ ಬೋಧನೆ ಮಾಡಿದ್ದಾರೆ ನಮ್ಮ ಯುವ ಮಿತ್ರರಿಗೆ. ಅದಕ್ಕೆ ನಾನು ಅನುಭವ ಕೆಲವೊಂದು ಹೇಳ್ತೀನಿ ನಿಮ್ಗೆ. ಇದು ಬಾರ್ ಕೌನ್ಸಿಲ್ ಥೀಮ್ ಏನೇಂತ ಹೇಳಿದೆ. ನಾನು 5ನೇ ಸಲ ಆರಿಸಿ ಬಂದಿದ್ದೇನೆ ಬಾರ್ ಕೌನ್ಸಿಲ್ 1994ದಿಂದ. ನಮ್ಮ ಬಾರ್ ಕೌನ್ಸಿಲ್ದಲ್ಲಿ ಜಸ್ಟಿಸ್ ಗೋಪಾಲ್ ಗೌಡರು, ಮೋಹನ್ ಶಾಂತನಗೌಡರು, ಜಸ್ಟಿಸ್ ಕೆ ಎಲ್ ಮಂಜುನಾಥ್, ಜಸ್ಟಿಸ್ ವಿಶ್ವನಾಥ್ ಶೆಟ್ಟಿ, 4-5 ಜನ ಹೈಕೋರ್ಟ್ ಜಡ್ಜ್ ಆಗಿ ಹೋಗಿದ್ದಾರೆ. ಅದೇ ಪ್ರಕಾರ ನಮ್ಮ ಯುವ ಮಿತ್ರರಲ್ಲಿ ಸಹಿತ ಕಳಕಳಿ ಏನಪ್ಪ ಅಂದ್ರೆ, ನೀವು ಕಾಂಟೆಸ್ಟ್ ಮಾಡಿರಿ, ಮುಂದೆ ಬರ್ರಿ, ಸೆಕ್ರೆಟ್ರಿ ಆಗಿರಿ, ಅಧ್ಯಕ್ಷರಾಗಿರಿ, ಹಿಂದೆ ಉಳಿಬೇಡ್ರಿ. ಯಾವಾಗಲೂ ಇದು ಇವತ್ತು 3000 ಜನ ಇದ್ದಾರಲ್ಲ, ನೀವು 3000 ಕಾಂಪಿಟೇಟರ್. ಇವತ್ತಿಂದ ನೀವು 3000 ಮಂದಿ ಕಾಂಪಿಟೇಟರ್ ಇದ್ದಂಗೆ. ಯಾವ ಡೇಟಿಗೆ ನೀವು ಹುಟ್ಟಿದ್ದು ಅವತ್ತೆಲ್ಲ ಈ ಜಗತ್ತು ಎಲ್ಲ ಕಾಂಪಿಟೇಷನ್ ಮ್ಯಾಗ ಹೋಗೋದು. ಅಂದ್ರೆ ಎಲ್ಲರೂ ಆಗಾಕೆ ಸಾಧ್ಯ ಇಲ್ಲ. ಯಾಕೆ ಮುಂದೆ ಹೋಗ್ತಾರೋ, ಯಾರು ಝಡ್ಪಡಿಸ್ತಾರೋ, ಯಾರು ಮುಂದೆ ಹೋಗ್ಬೇಕು ಪ್ರಯತ್ನ ಮಾಡ್ತಾರೋ, ಅದಕ್ಕೆ ಎಲ್ಲ ನಿಮ್ಮ ಕೈಯಾಗದೆ. ಎದ್ದು ಕೂಡಲೇ ನಿಮ್ಮ ತಂದೆ ತಾಯಿಗೆ, ಕಲಿಸಿದಂಥ ಗುರುಗಳಿಗೆ ನಮಸ್ಕಾರ ಮಾಡಿರಿ. ಇದನ್ನು ಫಸ್ಟ್ ಕಲೀರಿ. ಅದಾದ ಮೇಲೆ ನೀವು ಒಳ್ಳೆಯ ಸೀನಿಯರ್ ಕೌನ್ಸಿಲ್ ಕಡೆ ಹೋಗ್ರಿ, ಅವ್ರ ಕಡೆಯಿಂದ ಜ್ಞಾನ ತೊಗೋರಿ. ಕೋರ್ಟ್ ಕೇಸ್ ಇರಲಿ ಬಿಡಲಿ, ಕೋರ್ಟ್ಗೆ ಹೋಗ್ರಿ, ಕೋರ್ಟ್ನಾಗ ಕೊಂಡ್ರಿ. ಕ್ರಾಸ್ ಹೆಂಗೆ ಮಾಡ್ತಾರೋ, ಎವಿಡೆನ್ಸ್ ಹೆಂಗೆ ಮಾಡ್ತಾರೋ, ಅದರಲ್ಲಿ ಅವಾಗ ಬರ್ತದೆ. ಇಲ್ಲಿವರೆಗೆ ನೀವು ಕಲ್ತದ್ದು ಬುಕ್ಕಿಶ್ ನಾಲೆಜ್ ಇಸ್ ಡಿಫ್ರೆಂಟ್, ಪ್ರಾಕ್ಟಿಕಲ್ ನಾಲೆಜ್ ಇಸ್ ಎಂಟೈರ್ಲಿ ಡಿಫ್ರೆಂಟ್. ಅದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ. ನಾನೊಂದು ಜಸ್ಟಿಸ್ ಸದಾಶ್ ಸಾಹೇಬ್ರು ಒಂದು ಫಂಕ್ಷನ್ ಕರೆಸಿದ್ದೆ. ಅವಾಗ ನಾವು ಅವರು ಕುಂತು ಮಾತಾಡುವಾಗ ನಾನು ಹೇಳಿದೆ, ಸರ್ ಮತ್ತು ಹೆಂಗೆ ನಾನು ಮಾತ್ರ ಕ್ಲೈಂಟ್ಗೆ ಸುಳ್ಳು ಮಾತಾಡೋದಿಲ್ಲ, ಒಡನುಡಿ ಒಳಗೂ ಸುಳ್ಳು ಮಾತಾಡಿವನಿಲ್ಲ ಅಂತ ಹೇಳಿದಾಗ, ಮತ್ತು ಪಕ್ಷ ಕೇಸ್ ಸಹಿತ ಬಂದರೂ ಸಹಿತ ನಿನ್ನ ಕೇಸ್ನಾಗ ಏನು ದಮ್ಮೆಲ್ಲಪ್ಪ ನಾ ಮಾಡೋದಿಲ್ಲ ಅಂತೇಳಿ ಒಪ್ಪನಾಗಿ ಹೇಳಿ ಕಳಿಸಿದ್ನಿ. ಅದನ್ನು ಹೇಳೋ ನೀ ಯಾರಪ್ಪ ಅಂತಂದು ಕ್ವಶನ್ ಮಾಡಿದ್ರು ನಾವು. ಯಾವಾಗಲೂ ನಿನ್ನ ಕಕ್ಷಾರ ನಿನ್ನ ಬಾಗಿಲಿಗೆ ಬಂದಾಗ ಯು ಹ್ಯಾವ್ ಟು ಫೈಲ್. ಅದನ್ನು ಡಿಸೈಡ್ ಮಾಡೋದು ಜಡ್ಜು, ನೀನಲ್ಲ ಅಂತ ಹೇಳಿದ್ರು ನನಗೆ. ಹಾಗೆ ಒಂದು ಆಫ್ಟರ್ 3-4 ಇಯರ್ಸ್ ಒಂದು ಕೇಸ್ ಬಂತು ಲ್ಯಾಂಡ್ ಎಕ್ವೆಷನ್ದಲ್ಲಿ. ಅದು ಏನಪ್ಪ ಅಂದ್ರೆ 28A ಅಂದರೆ ಸಿವಿಲ್ ಕೋರ್ಟ್ ಜಡ್ಜ್ಮೆಂಟ್ ಆದಮೇಲೆ 90 ಡೇಸ್ದಾಗ 28A ಹಾಕಬೇಕು. 28 ಡೇಸ್ದಾಗ ಹಾಕಲಿಲ್ಲ, ದ್ಯಾಟ್ ಅಪ್ಲಿಕೇಶನ್ ಇಸ್ ಟೈಮ್ ಬಾರ್ಡ್. ಇದು 28 ಟೈಮ್ ಬಾರ್ಡ್ ಆಗಿದೆ. ಅತನೇ ಪಡ್ನಾಡ್ ಅಂತ ವಕೀಲರು ಕಳಿಸ್ಕೊಟ್ಟಿದ್ರು. ಅದನ್ನು ನಮ್ಮ ಡಾಕ್ಟ್ರು ಹೈಕೋರ್ಟ್ ಪ್ರಾಕ್ಟೀಸ್ ಮಾಡ್ತಾಳೆ, ಅರ್ಚನಾ ಮಗದು. ನಾನು ಹೇಳಿದೆ, ಸದಾ ಸಾಹೇಬ್ರು ಹೇಳಿದ್ದು ನನಗೆ ನೆನಪೈತಿ, ಏನು ಹಾಕೈತೆ ಇಲ್ಲಿ ಒಂದು ಫೈಲ್ ಮಾಡಂತ ಹೇಳಿದೆ ನಾನು. ಆಮೇಲೆ ನನ್ನ ವೈಯಕ್ತಿಕ ವಿಚಾರ ಪ್ರಕಾರನೂ ದಟ್ಸ್ ಅ ಟೈಮ್ ಬಾರ್ಡ್ ನಮ್ಮದು ಒಂದು ಕೆಲವೊಂದು ಇಟ್ಕೊರಿ. ಇನ್ ಆರ್ಬಿಟ್ರೇಷನ್, ಇನ್ ಲ್ಯಾಂಡ್ ಎಕ್ವೆಷನ್, ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಕ್ಯಾನ್ ಕಂಟ್ರೋಲ್ ದಿ ಡಿಲೇ. ಇನ್ ಆರ್ಬಿಟ್ರೇಷನ್ದಲ್ಲಿ ದೇರ್ ಸಿಂಗಲ್ ಡೇ ಡಿಲೇ ಕಂಟ್ರೋಲ್ ಮಾಡೋಂಗಿಲ್ಲ. ಇದನ್ನು ಎಲ್ಲರೂ ನೆನಪಿಟ್ಕೊರಿ, ಭಾಳ ವೆರಿ ಇಂಪಾರ್ಟೆಂಟ್. ಅವ್ನು ಡಿಲೇದ ಮ್ಯಾಗ ಎಂತೆಂಥ ಮೆರಿಟ್ ಕೇಸ್ ಬಿದ್ದು ಹೋಗ್ತಾವೆ. ಅದಕ್ಕೆ ಯಾವಾಗಲೂ ಫಸ್ಟ್ ಯು ಸ್ಟಡಿ ಫಾರ್ ರಿಗಾರ್ಡಿಂಗ್ ಡಿಲೇ. ಈ ಸಬ್ಜೆಕ್ಟಿಗೆ ಬೇರೆ ಬೇರೆ ಟೈಪ್ ಡಿಲೇ ಇದ್ದಾವೆ. ಎಸ್ಪೆಷಲಿ ನಮ್ಮ ಲ್ಯಾಂಡ್ ಎಕ್ವೆಷನ್ ಅಷ್ಟೇ. ಈಗ 6 ವೀಕ್ ಸ್ಟೇಟ್ ಹೈವೇ, ಕೆಲವೊಂದು 6 ವೀಕ್ಸ್ ಇದಾವೆ, ಕೆಲವೊಂದು 3 ಮಂತ್ಸ್ ಇದಾವೆ. 1 ಡೇ ಡಿಲೇ ಆದರೆ ಹೋಯ್ತು, ಒಂದು ಪ್ರಾಪರ್ಟಿದು ಬರೋ ರೊಕ್ಕ ಹೋಗಿಬಿಡ್ತದೆ ಕಂಪೆನ್ಸೇಷನ್. ಅದಕ್ಕೆ ಬೇಸಿಕಲಿ ನೀವು ಯಾವ ಕೇಸ್ ಹೆಂಗೆ ಎಲ್ಲಿ ಡಿಲೇ ಕಂಟ್ರೋಲ್ ಮಾಡೋಕ್ಕಾಗ್ತದೆ ಎಲ್ಲಿಲ್ಲ ಅನ್ನೋದು ಅರ್ಥ ಮಾಡ್ಕೋದು ಇಂಪಾರ್ಟೆಂಟ್. ಅದನ್ನು ಫೈಲ್ ಮಾಡಿದ್ದೆ ನಾವು 28 ಮಾಡಿದ ಮೇಲೆ ಜಡ್ಜ್ ಅವರು ಅದನ್ನೇನು ಮಾಡ್ರು, ಹೀ ಕ್ಯಾನ್ ಈ ಒಂದು ಆಫ್ಟರ್ 28 ಡೇಸ್ ಆಫ್ಟರ್ 90 ಡೇಸ್ ಹೀ ಕ್ಯಾನ್ ಫೈಲ್ ಎಟ್ 28 ಅಂತ ಆರ್ಡರ್ ಆಗಿಬಿಡ್ತು.
ದೆನ್ ಹೋಗಿ ಮತ್ತೆ ಅದನ್ನು ರೀಫೈಲ್ ಮಾಡಿ ಗಿವನ್ ಕಂಪೆನ್ಸೇಷನ್. ಹಾಗೆ ಇದನ್ನು ಯಾವಾಗಲೂ ಯಾವುದೇ ಕೇಸ ನೀವು ಯಾವುದೇ ಅಂಥ ಕೇಸ್ ಇದ್ರೂ ಯು ಹ್ಯಾವ್ ಟು ಫೈಲ್, ದ ಕೋರ್ಟ್ ವಿಲ್ ಡಿಸೈಡ್. ಇದು ನನ್ನೊಂದು ಎಕ್ಸ್ಪೀರಿಯನ್ಸ್. ಇವಾಗ ನಾಗಮೋಹನ್ ದಾಸ್ ಅವ್ರು ಹೇಳಿದ್ರಲ್ಲ ಹಾಗೆ, ವಕೀಲರಿಗೆ ಕನ್ಯಾ ನೋಡೋಕೆ ಹೋದ್ರೆ ಇದು ಸರ್ಕಾರಿ ವಕೀಲು ಗೌರ್ಮೆಂಟ್ ವಕೀಲು ಅಂತ ಕೇಳ್ತಾರೆ, ಕನ್ಯಾನ ಕೊಡೋದಿಲ್ಲ. ಇದು ಹೇಳಿದ್ದು ಸತ್ಯ. ನನ್ನ ಲೈಫ್ದಾಗಿದ್ದು ಆಗಿದ್ದು ಹಾಗೆ. ನನ್ನೂ ಯಾರೂ ಜೂನಿಯರ್ ಮಾಡ್ಕೊಳ್ಳಿಲ್ಲ ಥ್ರೂಔಟ್ ಲೈಫ್. ಆಯ್ತು ಬಿಡಂತೇಳಿ ನಾವು ಐ ಹ್ಯಾವ್ ಸ್ಟಾರ್ಟೆಡ್ ಇಂಡಿಪೆಂಡೆಂಟ್. ಇದು ನಾನು ನೋಡಿ ನಮ್ಮ 3 ಮಕ್ಕಳು ಲಾಯರ್ ಆಗಿದ್ದಾರೆ. ಇಬ್ಬರಿಗೂ ಜಡ್ಜ್ ಕಮಿಟಿಯಾಗ ನನ್ನ ಫ್ರೆಂಡ್ಸೇ ಇದ್ದರು. ಜಡ್ಜ್ ಆಗಲಿಲ್ಲ ಅವರು. ಡ್ಯಾಡಿ ಎಲ್ಲ ನಾನು ಲಾಯರ್ ಹಾಕಿರಿ. ಯಾಕೆ ಗೊತ್ತಾ, ನಾನು ಪಕ್ಷಾರ ಒಡೆ ಮಾತಾಡೋದು ಒಡನುಡಿ ಭಾಳ ಇಂಪಾರ್ಟೆಂಟ್ ಇರ್ತದೆ. ಪಕ್ಷಾರ ದೇವ್ರ ರೂಪದಾಗ ಬಂದಿರ್ತಾನೆ. ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಕ್ಲಯಂಟ್ ಯು ಟ್ರೀಟ್ ಈಸ್ ಎ ಗಾಡ್. ದೇವರು ಕಳಿಸಿರ್ತಾನೆ ಆ ರೂಪದಲ್ಲಿ. ಅವ್ರು ಕಣ್ಣೀರು ಒರೆಸೋದು ನಮ್ಮದು ಧರ್ಮ. ಅದೇ ನಮ್ಮದು ನ್ಯಾಯ ನೀತಿ ಧರ್ಮ ವಕೀಲರದು. ಇದನ್ನು ನೀವು ಇಟ್ಕೊಂಡು ಹೋದರೆ ಯಾವ ಲಾಯರ್ನೂ ಫೇಲ್ ಆಗೋಕ್ಕೆ ಸಾಧ್ಯ ಇಲ್ಲ. ಇದು ನಂದು ಎಕ್ಸ್ಪೀರಿಯನ್ಸ್. ಅದನ್ನು ನೋಡಿ 3 ಮಂದಿ ಲಾಯರ್ ಆಗ್ಯಾರ. 3 ಮಂದಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ದೇ ಆರ್ ರೆಫ್ಯೂಸ್ ದಿ ಜುಡಿಷರಿ. ಯಾಕಂದರೆ ಇದರಲ್ಲಿ ನೋಬೆಲ್ ಪ್ರೊಫೆಷನ್ ನಮ್ಮದು ವಕೀಲಿಕೆ ನೋಬೆಲ್ ಪ್ರೊಫೆಷನ್ ಎಂದು ಹೇಳಿದ ಅದು ಸುಳ್ಳಲ್ಲ, ಇದು ಸತ್ಯ ಸಂಗತಿ. ಈ ಒಂದು ಕೆಲವೊಂದು ಆಮೇಲೆ ಇನ್ನೊಂದು ಎಷ್ಟೋ ಮಂದಿಗೆ ನಿಮ್ಮ ಹೊಸ ವಕೀಲರಿಗೆ ಕೇಸ್ ಬರ್ತಾವೆ. ರೆಸ್ಟ್ ಜುಡಿಕೇಟ್ ಬಗ್ಗೆ ಹೇಳ್ತೇನೆ ನಾನು. ಎಷ್ಟು ಅಗದಿ ಸಿಂಪಲ್ ಇರ್ತೈತಿ ಗೊತ್ತಾಗಿರೋದಿಲ್ಲ. ಕಾಮನ್ ಆರ್ಡ್ರ್ ಆಗ್ತದೆ. ಎರಡು ಅಪ್ಲಿಕೇಶನ್ನು ಕಾಮನ್ ಆರ್ಡ್ರ್ ಆಗಿರ್ತದೆ. ಅವಾಗ ಏನು ಮಾಡಿಬಿಡ್ತಾನೆ, ಒಂದೇ ಅಪೀಲ್ ಮಾಡಿಬಿಡ್ತಾನೆ. ಪಕ್ಷಾರ ಬರ್ತಾನೆ ಅವನೊಂದು ಅಪೋಸಿಟ್ ನಮ್ಮದು ವಿರುದ್ಧ ಆರ್ಡ್ರನ್ನು ಸಹಿತ ಅದನ್ನು ಅಪೀಲ್ ಮಾಡಬೇಕಾಗ್ತದೆ. ಅದು ಮಾಡಲಿಲ್ಲ ದ್ಯಾಟ್ ಆರ್ಡರ್ ಬೇಕೆಮ್ಮೆ ಫೈನಲ್ ರೆಡ್ ಜುಡಿಕೇಟ್ ಬರ್ತದೆ. ಇದು ಭಾಳ ಇಂಪಾರ್ಟೆಂಟ್. ನಿಮ್ಮ ಯುವ ವಕೀಲರಿಗೆ ಇದನ್ನು ಹೇಳಿದ್ದಾರೆ. ಯಾವುದೋ ಅಪೀಲ್ ಬಂದಾಗ ನೀವು ಆರ್ಡರ್ದಲ್ಲಿ ಏನೈತಿ ನೋಡಬೇಕು. ಅದರ ಸಿಂಗಲ್ ಆರ್ಡರ್ ಆ 2 ಆರ್ಡರ್ಸ್ ಅದು ಅದ್ರ ಮೇಲೆ ಎಷ್ಟೋ ಕೇಸಸ್ ಬಿದ್ದು ಹೋಗಿದ್ದಾವೆ. ಆ 5 ಕಾನ್ಸ್ಟಿಟ್ಯೂಷನ್ ಬೆಂಚಿಗೆ ಹೋಗಿ ಫೈನಲ್ ಆಗಿದ್ದಾವೆ. ಅದಕ್ಕೆ ಇವು ಬೇಸಿಕಲಿ ನೀವು ಅರ್ಥ ಮಾಡ್ಕೋಬೇಕು. ಬೇರೆ ಆ್ಯಕ್ಟು ನಾವು ಓದಿ LLB ಮಾಡಿ ಬರೋದು ಬೇರೆ, ಈ ಪ್ರಾಕ್ಟಿಕಲ್ ಥಿಯರಿ ಒಂದು ಸಬ್ಜೆಕ್ಟ್ ಬಂತಿಲ್ಲೋ ಅದ್ರ ಮ್ಯಾಗ ನೀವು ಆಳವಾಗಿ ಸ್ಟಡಿ ಮಾಡಿರಿ. ಈಗ ಗೂಗಲ್ದಾಗ ಹೊಡೆದ್ರೆ ಇಮಿಡಿಯೇಟ್ಲಿ ಬರ್ತೈತೆ ಲೇಟೆಸ್ಟ್ ಡಿಸಿಷನ್. ನಾನು ಎಷ್ಟೋ ಸೀನಿಯರ್ ಕೌನ್ಸಿಲ್ ಡೆಲ್ಲಿ ಸೀನಿಯರ್ಸ್ ಕೌನ್ಸಿಲ್ಗಳು ಸಹಿತ ಮಗ್ದುಮರ್ ಲ್ಯಾಂಡ್ ಲೇಟೆಸ್ಟ್ ಏನಂತ ಕೇಳಿದ್ದಾರೆ. ಯಾಕಂದರೆ ಅಷ್ಟು ಥರೋ ಇದ್ದೆ ನಾನು. ಎಲ್ಲ 4 ತೊಲಿ ಮ್ಯಾಗ ಅಷ್ಟು ನಾನು ನೋಡ್ತಿದ್ದೆ, ಅದ್ರಾಗ ಇನ್ವಾಲ್ವ್ ಆಗಿದ್ದೆ. ನೀವು ಯಾವುದೋ ಒಂದು ಸಬ್ಜೆಕ್ಟ್ದಲ್ಲಿ ನೀವು ಅದು ಸಹಿತ ಇನ್ವಾಲ್ವ್ ಆದರೆ ಆಯಾ ಸಬ್ಜೆಕ್ಟ್ದಾಗ ಯು ಆರ್ ಸಕ್ಸಸ್ಫುಲ್ ಆಗಿರಕ್ಕೆ. ಆಮೇಲೆ ನ್ಯಾಯಾಂಗಕ್ಕೆ ಬರಬೇಕಾದ್ರೆ ಫಸ್ಟ್ ಆಫ್ ಆಲ್ ಪ್ರತಿಯೊಬ್ಬರು ಯುವ ಮಿತ್ರರಿಗೆ ಹೇಳೋದಂದರೆ ಕೋರ್ಟಲ್ಲಿ ಎಲ್ಲರೂ ಚಪ್ಪಲಿ ಹಾಕ್ಕೊಂಡು ಹೋದ್ನ್ಯಾಯ ಸ್ಲಿಪ್ಪರ್ ಹಾಕ್ಕೊಂಡು ಹೋದ್ನ್ಯಾಯ ದಯಮಾಡಿ ಮಾಡೋಕ್ಕೆ ಹೋಗ್ಬೇಡ್ರಿ. ನೀಟಾಗಿ ಬ್ಯಾಂಡ್ ಕಟ್ಕೊಂಡು ಇನ್ಶರ್ಟ್ ಮಾಡಿಕೊಂಡು ಡ್ರೆಸ್ ಕೋಡ್ ಈಸ್ ವೆರಿ ಇಂಪಾರ್ಟೆಂಟ್. ಇಟ್ ಇಂಪ್ರೆಷನ್ ಟು ದಿ ಕೋರ್ಟ್. ಶಾವಿಯಾಗಿ ನೀವು ಹೋಗಕ್ಕೆ ಹೋಗಬೇಡ್ರಿ.